ಬ್ರೋಕರ್ ಬಾಬ್ಯಾ ಹಾಯ್ 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 ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸಲ್ಲ ನನಸಾಗಿದೆ. ಹೀಗೆ ಈ ಕೋಪ ಮನದಲ್ಲಿ ಬಾ ಬೇಗ ಎಂದು ಹೂ ಮಂಚ ನಮಗಾಗಿದೆ. ಬ್ರೋಕರ್ ಬಾಬ್ಯಾ ಖಾಲಿ ಮಂಚೆ ಇಲ್ಲ ಹೂ ಮಂಚೆ ಎಲ್ಲಿ ತಿರ್ತೀರಿ ಬಾಬಣ್ಣವ್ರ? ಕೂತ್ಕೊಳ್ಳಿ. ಗುರುವೇ ಕಣ್ಣಿಲ್ಲ ಹೆಂಗ್ ಗೊತ್ತಾ ಹೇಳಿದ್ರಿ ನಾ ಬಂದದ್ದು? ಹಾ, ವಾಸನೆ ನೋಡಿದ್ರೆ ಗೊತ್ತಾಗೈತಿ ಯಾರು ಬಂದಾರ ಹೋಗ್ಯಾರ ಅಂತ. ಇನ್ನು ನಿಮ್ ಧ್ವನಿ ಕೇಳಿದ್ರೆ ಗೊತ್ತಾಗಲ್ಲ ನಮ್ಗೆ. ಹಾ? ಈ ವಾಸನೆದು ಒಂದು ಮಾತು ಹೇಳ್ತೇನೆ ನಿಮ್ಗೆ. ಗಂಡ ಶೆರೆ ಕುಡ್ದು ಮನೆಗೆ ಬರ್ತಾನ, ಹೆಂಡತಿಗೆ ಗಂಡ ಬಂದದ್ದು ಆ ವಾಸನೆ ಬಂತಂದ್ರೆ ಗೊತ್ತಾಕೈತಿ. ಶೆರಿ ವಾಸನೆಗೆ ಹೆಂಡಂದ್ರು ಎಡಿಕ್ಟ್ ಆಗಿಬಿಟ್ಟಿರ್ತಾರ. ನಮ್ಮ ಗಂಡ ಬಂದ್ರ ಅಂತ ಬಾಗಲ ತೆಗಿತಾರ. ಹಿಂಗ ನಡೆದೈತಿ ವಾಸನೆ ಮಹತ್ವ. ಅದಕ್ಕ ಶೆರೆ ಕುಡಿಯೋರ್ನ ಹುಡುಕರು ಅನ್ನಬಾರದು, ನಮ್ಮಂತವ್ರನ್ನ ಪಾನಪ್ರಿಯರು ಅನ್ನಬೇಕು. ನಮ್ಮದೇ ಆದ ಒಂದು ಸಂಘದ ಗೊತ್ತ ನಿಮಗ ಪಾಬಣ್ಣವ್ರ? ಏನ್ ಗ್ರಂಥ ಅದು ಬಾಯಿ ಇಟ್ಟಿದ್ರಲ್ಲ, ಏನಿದು? ಯಾವಾಗ ಓದ್ತೀರಿ? ಎಲ್ಲಿ ಓದ್ತೀರಿ? ಕಣ್ಣು ಆಪರೇಷನ್ ಆದ್ಮೇಲೆ ನಿಮ್ಮಂತ ಬುದ್ಧಿವಂತರು ಬರ್ತಾರ, ಓದ್ ಹೇಳ್ತಾರ. ಹಾ? ಅಂದಂಗ ಹೆಂಗ ನಡೆದದ ನಿಮ್ದು ಬಂಡವಾಳ ಇಲ್ಲದ ಬಿಸಿನೆಸ್, ಹೊರಕನ್ನೆ ವ್ಯವಹಾರ? ಏನ್ ಗುರುವೇ, ಮೊದ್ಲೆಲ್ಲ ಏನಕ್ಕೆ ಹುಡುಗರು ಆಗ್ಯಾವು, ಹೆಣ್ಣು ಹುಡುಗರು ಕಮ್ಮಿ ಆಗ್ಯಾವು. ಈಗೆಲ್ಲ ಮೊದ್ಲ ಮಿಸಿ ಹೊತ್ತು ಗಂಡಸಗ ಬಾಳ ಕಿಮ್ಮತ್ ಇತ್ತು, ಬೆಲೆ ಇತ್ತು. ಮಿಸಿ ಹೊಣಸ ಡಿಮಾಂಡ್ ಅಪ್ಪೋ ಡಿಮಾಂಡ್ ಹತ್ತಿದ್ರ. ಈಗ ಹೆಣ್ಣ ಸಿಗೋಲಾಗ್ಯಾವ ಗಂಡ ಹುಡುಗರಿಗೆ, ಹೆಣ್ಣನ್ನ ಕಡಿಮೆ ಆಗ್ಯಾವ. ಅವು ಒಂದಕ್ಕೊಂದ ಎಲ್ಲಿ ಬೇಕಲ್ಲಿ ನೋಡ್ಕೊಂಡು ಹೊಂಟಾವು. ಬ್ರೋಕರ್ ಬಾಬ್ಯಾ ಈಗ ಹೆಣ್ಣು ಹಿಡದವ್ರಿಗೆ ಬಾಳ ಡಿಮಾಂಡ್ ಆಗೈತಿ, ಕನ್ಯಾನ ಸಿಗೋಲಾಗ್ಯಾವ. ಏನ್ ಮಾಡೋದು ತಿಳಿಯಲ್ತು. ಹಂಗ್ಯಾಂಗ್ರಿ? ರಗಡ್ ನಾನು ಓಣ್ಯಾಗ ಪ್ಯಾಟ್ಯಾಗ ಸಂತ್ಯಾಗ ಅಡ್ಡಾಡ್ತನು, ರಗಡ್ ಕನ್ಯಾ ಓಡಾಡ್ತಾವ. ಅವ್ರನ್ನೆಲ್ಲ ಹಿಡಿದು ತಂದು ಮದ್ವಿ ಮಾಡ್ರಿ. ಯಾಕ ಹಂಗಲ್ಲ ಗುರುವೇ, ಅವ್ರಿಗೆ 30-35 ವಯಸ್ಸಾಗ್ಯಾವ, ಡಿಮಾಂಡ್ ಭಾಳ ಐತಿ. ಅವ್ರಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಬೇಕತ್ತಾರ. ಹುಡುಗ ಬೆಂಗಳೂರಾಗಿರ್ಬೇಕಂತ ಹೇಳ್ತಾರ. ಬ್ರೋಕರ್ ಬಾಬ್ಯಾ ಹುಡುಗ ಅವ್ವ ಅಪ್ಪ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇರಬಾರ್ದಂತ ಹೇಳ್ತಾರ. ಮುಂದೆ ಏನ್ ಮಾಡೋದು? ಅಂದಂಗ ಒಂದ್ ಕೆಲಸ ಮಾಡ್ರಿ, ಅನಾಥಾಶ್ರಮದಾಗ ಬೆಳೆದ ಹುಡುಗರು ದೊಡ್ಡ ದೊಡ್ಡ ನೌಕರಿ ಮಾಡ್ಲಿಕತ್ತಾರ ಇವತ್ತು. ಅಂತವ್ರಿಗೆ ಕನ್ಯಾ ನೋಡಿ ಮದುವೆ ಮಾಡಿಸಿ ಪುಣ್ಯ ಕಟ್ಕೋರಿ. ಅವರು ಸಾಯೋ ತನಕ ನಿಮ್ಮನ್ನ ನೆನೆಸ್ತಾರ. ಹಿಂದಕ್ಕ 1000 ಸುಳ್ಳು ಹೇಳಿಕಿಸಿಂದ ಮದ್ವಿ ಮಾಡ್ತಿದ್ರ, ಎಲ್ಲಾರ್ದು ಮದ್ವಿ ಆಗ್ಯವತ್ತ. ಈಗ ನೋಡಿದ್ರ ಶಾಣ್ಯರಿಗೆ, ಅತಿ ಶಾಣ್ಯರಿಗೆ, ಬುದ್ಧಿವಂತರಿಗೆ ಕನ್ಯಾನ ಸಿಗೋಲ್ಲು. ಬ್ರೋಕರ್ ಬಾಬ್ಯಾ ಒಬ್ಬ ಹುಡುಗದಾನ, ಕಂಡಾಪಟಿ ಆಸ್ತಿ ಐತಿ, ಸುಟ್ಟು ಸುಡ್ಲಾರ್ದಷ್ಟ ಐತಿ. 10 ತಲೆಮಾರ ಕೂತು ತಿನ್ನುವಷ್ಟೈತಿ. ಒಂದ್ ಹೆಂಗರ ಮಾಡಿ ಒಂದು ಕನ್ಯಾ ನೋಡ್ರಲ್ಲ, ಅವಾಗ ಹಾಶ್ ಹೊತ್ಕೊಂಡು ಮಲ್ಕೋಷ್ಟ ಆಸ್ತಿ ಐತ್ರಿ. ಗುರುವೇ, ಒಂದ್ ಕನ್ಯಾ ಫಿಕ್ಸ್ ಆದ ಕೂಡಲೇ ಆಕಿ ಹೆಸರಲ್ಲೇ ಡಿಪಾಸಿಟ್ ಲಕ್ಷಾಂತರ ರೂಪಾಯಿ ಡಿಪಾಸಿಟ್ ಇಡ್ಬೇಕಾಗ್ತೈತಿ. ಬ್ರೋಕರ್ ಬಾಬ್ಯಾ ನಾಮಿನಿ ಅವ್ರ ಓನ್ ಹೆಸರಲ್ಲಿ ಮಾಡ್ಬೇಕು. ಮದುವೆ ಆದ ಕೂಡಲೇ ಹಳೆಯರ ಮನ್ಯಾಗ ಬಂದ ಇದಾಕಿ ಇದಕ್ಕೆ ಕಬಲ ಇದ್ರೆ ಹೇಳ್ರಿ. ಬ್ರೋಕರ್ ಬಾಬ್ಯಾ ಏನ್ರಿ ಅತ್ತಿ ಮನಿ ಹಳೆ ಆಗೋದನ್ನ ನೋಡಿನಿ. ಹಳ್ಯಾರ ಮನ್ಯಾಗ ಅತ್ತಿ ಬಂದು ಜೆಂಡಾ ಊರಿ ಗೂಟ ಆಡ್ಕೊಂಡ್ ಕೂಡುದ ಏನೋ ಹೊಸ ತರ ಆಯ್ತು ಬಿಡ್ರಪ್ಪ. ಗುರುವೇ, ಈಗೆಲ್ಲ ಆನ್ಲೈನು ಆಫ್ಲೈನು, ಸೀದಾ ಲೈನ್ದಾಗ ಯಾರು ಇಲ್ಲ. ಏನ್ ಮಾಡೋನು? ಬ್ರೋಕರ್ ಬಾಬ್ಯಾ ಒಬ್ಬ ಹುಡುಗದಾನ, ಭಾರಿ ಬಿಸಿನೆಸ್ ಐತಿ. ಬ್ರೋಕರ್ ಬಾಬ್ಯಾ 10 ಡಜನ್ ಮಂದಿಗೆ ಕೆಲಸ ಕೊಟ್ಟಾನ. ಹ್ಮ್ ಅವಂಗ 100 ಕನ್ಯಾ ತೋರ್ಸಿನಿ, ಬ್ರೋಕರ್ ಬಾಬ್ಯಾ ಒಂದು ಪಾಸ್ ಮಾಡುವಲ್ಲ. ಅವಂಗ ಸಿನಿಮಾ ನಟಿಗತಿ ಇರ್ಬೇಕತ್ತ. ಇವೇನು ಪ್ರೊಡ್ಯೂಸರು ಡೈರೆಕ್ಟರ್ ಆಗಿ ಅಕ್ಕಿನ ಹಾಕೊಂಡು ಸಿನಿಮಾ ಮಾಡವದ ನಾನು, ಅಕ್ಕಿನೇನ್ ಹೀರೋಯಿನ್ ಮಾಡವದ ನಾನು. ಇಬ್ರು ಮದುವೆ ಆಗಿ ಹೊಂಟ್ರ, ಜೋಡಿಯಾಗಿ ಹೊಂಟ್ರ, ಅವನ್ ಹೆಂಡತಿ ನೋಡ್ಬೇಕತ್ತ. ಅಷ್ಟು ಚಂದ ಇರ್ಬೇಕತ್ತ ಅವನ್ ಹೆಂಡತಿ. ಏನ್ ಮಾಡೋನು ಹೇಳ್ರಿ? ಬ್ರೋಕರ್ ಬಾಬ್ಯಾ ಏನ್ ಮಾಡೋನು? ಏನ್ ಮಾಡೋನು? ಏನ್ ತಲೀರಿ ಒಂದು. ಒಬ್ಬಾಕಿ ಹುಡುಗಿ ಅದಾಳ, ಆಕಿನ ಕೈ ತೊಳ್ಕೊಂಡಲ್ಲ ಸ್ನಾನ ಮಾಡಿ ಮುಟ್ಟಬೇಕ. ಭಾರಿ ಆಸ್ತಿ ಐತಿ, ಭಾರಿ ಚಂದ ಅದಾಳ ನೋಡಾಕ. ಏನಪ್ಪಾ ಅಂದ್ರ ಹುಟ್ಟಿದ ಕೂಡಲೇ ಬಂಗಾರ ಚಮಚ ಬಾಯಿ ಇಟ್ಕೊಂಡ ಹುಟ್ಟ್ಯಾಳ ಆಕಿ. ಬ್ರೋಕರ್ ಬಾಬ್ಯಾ ಆಕಿಗೆ ಅತ್ತಿ ಮನಿ ಹಳೆ ಆಗಬೇಕತ್ತ, ಮತ್ತ ಅಮ್ಮವ್ರ ಗಂಡ ಆಗಬೇಕತ್ತ. ಬ್ರೋಕರ್ ಬಾಬ್ಯಾ ಎಷ್ಟು ಹುಡುಗಿರು ತೋರಿಸಿರು ಒಲ್ಲೆನಾಗತ್ತಾಳ. ಅಂದ್ರ ಅತ್ತಿ ಆಸ್ತಿ ಹಳ್ಯಾ ದಾನ ಮಾಡ್ಬೋದು. ಓ, ಇಲ್ಲಿವರೆಗೂ ಎಷ್ಟು ಮದುವೆ ಮಾಡಿಸಿರಿ, ಎಷ್ಟು ಡೈವರ್ಸ್ ಕೊಡ್ಸಿರಿ, ಸೆಂಚುರಿ ಬಾರಿಸಿರಿ ಮತ್ತೆ? ಇನ್ನೊಂದು 10-12 ಕನ್ಯಾ ತೋರಿಸಿದ್ನಿ ಅಂದ್ರ ಸೆಂಚೂರ್ ಆದಾಗ ನೋಡ್ರಿ ನಮ್ದು. ಬ್ರೋಕರ್ ಬಾಬ್ಯಾ
ಕಂಗ್ರಾಚುಲೇಷನ್ ಬಾಬು ರೇ, ಕಂಗ್ರಾಚುಲೇಷನ್ ಬಾಬಣ್ಣ. ಲಾಟ್ರಿ ಲಾಟ್ರಿ, ಇನ್ಕಮಿಂಗು ಔಟ್ ಗೋಯಿಂಗು. ಹುಡುಗ್ಯಾರ್ದ ಡಿಮಾಂಡ್ ಲಿಸ್ಟ್ ಹೇಳ್ತೀನಿ ಕೇಳ ಗುರುವೆ. ತೆಗೀರಿ ಬಾಬಣ್ಣ, ದಪ್ತರಿ ತೆಗೀರಿ. ಬ್ರೋಕರ್ ಬಾಬ್ಯಾ. ಒಬ್ಬಾಕಿ ಹುಡುಗ ಕಪ್ ಇರಲಾರ್ದ ಬೆಳಗಿರ್ಬೇಕಂತ ಹೇಳ್ತಾಳ. ಒಬ್ಬಾಕಿ ಏನ್ ಹೇಳ್ತಾಳು, ಕೆಂಪಗಿರ್ಬೇಕು, ಗೋಧಿ ಬಣ್ಣ ಇರ್ಬೇಕು, ಮೈಕಟ್ ಚಂದಾಗಿರ್ಬೇಕಂತ ಹೇಳ್ತಾಳ. ಒಬ್ಬಾಕಿ ಹೊಟ್ಟಿ ಡುಮ್ಮ ಡೊಳ್ಳು ಬಿಟ್ಟಿರ್ಬೇಕಂತ ಹೇಳ್ತಾಳ್ರಿ. ಒಬ್ಬಾಕಿ ಏನದಾಳು, ಕಡ್ಡಿಗೈತಿ ಬಡ್ಕ್ಯಾಟ್ ಇರ್ಬಾರ್ದಂತ ಹೇಳ್ತಾಳ್ರಿ. ಇರ್ಬಾರ್ದತ್ತಾರ, ಉದ್ದಿರ್ಬಾರ್ದತ್ತಾರ, ಚಸ್ಮಾ ಹಾಕ್ಬಾರ್ದತ್ತಾರ. ಒಬ್ಬಾಕಿ ಹುಡುಗ ಕೂದ್ಲಿರ್ಬಾರ್ದ, ಚಮ್ಮನ್ ಇರ್ಬೇಕಂತ ಹೇಳ್ತಾಳ. ಹುಡುಗ ಹೇರ್ ಸ್ಟೈಲ್ ಇರ್ಬೇಕಂತ ಹೇಳ್ತಾಳ. ಒಬ್ಬಾಕಿ ಹುಡುಗ ಗುಂಗುರ್ ಕೂದ್ಲು ಇರ್ಬೇಕಂತ ಹೇಳ್ತಾಳ. ಹಿಂಗದ ಗುರುವೆ, ನಾವೇನ್ ಮಾಡೋನು? ಬ್ರೋಕರ್ ಬಾಬ್ಯಾ. ಹಂಗ್ರಿ ಪಾಲಿಗೆ ಬಂದದ್ದು ಪಲಾವು, ಚಿತ್ರಾನ್ನೋ, ಬಿರಿಯಾನಿನೋ ತಿನ್ಬೇಕು. ಅದಕ್ಕೆ ಗುರುವೆ ಮದುವೆ ಆದವರು ನೆಮ್ಮದಿ ಹುಡ್ಕಾಕತ್ತಾರ. ಮದುವೆ ಆಗದ ಇರೋರು ಹುಡುಗಿಯರ್ ಹುಡ್ಕಾಕತ್ತಾರ. ಮದುವೆ ಆಗಿಬಿಟ್ಟವ್ರು ಬಾರ್ ಹುಡ್ಕಾಕತ್ತಾರ್ರಿ. ಅಂದಂಗ ನಮ್ಮ ಬೆಂಗಳೂರಿನಾಗ ಒಂದು ಸುಂದರವಾದ ವೇದಿಕೆ ತಯಾರು ಮಾಡ್ಯಾರ. ಈ 60-70 ಇಳಿ ವಯಸ್ಸಿನಲ್ಲಿ ಹೆಂಡತಿನ ಕಳ್ಕೊಂಡವರು, ಗಂಡನ ಕಳ್ಕೊಂಡವ್ರಿಗೆ ಒಂಟಿತನ ಕಾಡಬಾರ್ದು ಅಂತ ವಯೋವೃದ್ಧರಿಗೆ ಮದುವೆ ಭಾಗ್ಯ. ಎಂತ ಆಲೋಚನೆ ಅಲ್ಲೂರ. ಏನು ಹೊಟ್ಟಿ ಅದು ಬಾಳ ಬಿಟ್ಟಿದಿರಿ, ಕಡಿಮೆ ಮಾಡ್ಕೊಳ್ಳಿ. ಬ್ರೋಕರ್ ಬಾಬ್ಯಾ. ನಾವೇನು 4 ಪ್ಯಾಕ್ 6 ಪ್ಯಾಕ್ ಮಾಡಿ ಡಿಜಿಗ್ಯಾ ಅಂತ ತೋರ್ಸೋದೇನೋ. ಬ್ರೋಕರ್ ಬಾಬ್ಯಾ. ಹೊಟ್ಟಿ ನೋಡ್, ನಮ್ದೇ ನೋಡ್ತಿ. ಬ್ರೋಕರ್ ಬಾಬ್ಯಾ. ಹೇಳುವುದು ಒಂದು, ಮಾಡುವುದು ಇನ್ನೊಂದು, ನಂಬುವುದು ಹೇಗೋ ಕಾಣೆ. ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ. ಕೊಡ್ರಿ ಬಾಬಣ್ಣವ್ರ. ನೆನಸುದ್ರ ಕೊನಿಷಾ ಗೌಡ್ ಅಂತ, ನೆನೆದವರ ಮನದಲ್ಲಿ, ಕರೆದವರ ಎದುರಲ್ಲಿ. ಏನ್ ಡೋಂಗಿ ತೆಗದಿರಿ, ಏನ್ ಚಸ್ಮಾ ಹಾಕೊಂಡ್ ಆಪರೇಷನ್ ಮಾಡ್ಸಿದ ಅಂತ ಹೇಳ್ತೀರಿ. ಎರಡೆರಡು ಹಳದಾರು, ಒಂದು ಬಗಲಾಗ ಒಂದ್ ಕೂಸು, ಹೊಟ್ಟೆಗ ಒಂದ್ ಕೂಸು, ಗಂಡನ ಕೈ ಒಂದ್ ಕೂಸು ಇಟ್ಕೊಂಡು ಅಡ್ಡಾಡ್ಲಿಕ್ಕತ್ತಾರ. ಏನ್ ಡವ್ ಮಾಡ್ತೀರಿ? ಡವ್ ಮಾಸ್ಟರ್ ನೀವು, ಡವ್ ರಾಜ. ಏನ್ ಮನೆ ಕೊಡ್ತೀರಿ? ಎದ್ದು ಹೊರಗೆ ಬರ್ರಿ. ಬ್ರೋಕರ್ ಬಾಬ್ಯಾ. ಕೂಡ್ಬೇಡ ಗುರುವೆ, ಗಂಡಸ ಕೂದ್ ಕೆಟ್ಟ ಹೆಂಚ ತಿರುಕೆಟ್ಲ ಅಂತ ಹೇಳಿ ಹೇಳ್ತಾರ. ಎದ್ದು ಹೊರಗೆ ಬರ್ರಿ. 2 ದಿವಸ ಮನೆ ಕೊಡೋರಿದ್ದೀರಿ. ಕರೆಕ್ಟ್ ಆಗಿ ಹೇಳಿದ್ರಿ ಬಾಬಣ್ಣವ್ರ, ನಿಮ್ ಮಾತ ಬಹಳ ಕರೆ ಐತಿ. ಈಗ ಎಲ್ಲಿ ಆಫೀಸ್ನಾಗ ಹೋಗ್ರಿ, ಎಲ್ಲರೂ ಹೋಗ್ರಿ, ಎಲ್ಲಾ ಕಡೆ ಹೆಣ್ಮಕ್ಳು ಇರ್ತಾರ. ಟೈಯ ಅಂತ ಟೈಪ್ ಮಾಡ್ತಿರ್ತಾರ. ಕಂಪ್ಯೂಟರ್ ಮೇಲೆ ಬೆರಳ ಆಡ್ತಾ ಇರ್ತಾವ. ಹೆಣ್ಮಕ್ಳು ಎಲ್ಲಿ ನೋಡಿದ್ರೆ ಹೆಣ್ಮಕ್ಳು ಇರ್ತಾರ. ನಾ ಹೇಳಿದ್ದು ಒತ್ತುಂದಾರ್ ಹುಡುಗ ಭಾರಿ ಇದ್ದಾನ, ಒಂದ್ ಕನ್ಯಾ ನೋಡ್ರಿ ಅಂತ ಹೇಳಿದ್ದೆ. ಏನ್ ಮಾಡಿದ್ರಿ ಗುರುವೆ? ಒಂದ್ ಹುಡುಗಿಯದ ಬಾರಿ ಚಂದುಳಿ ಚಲೋ ಇದ, ಭಾರಿ ಕಮಿಷನ್ ಕೊಡ್ತೀನಿ ಅಂತ ಬ್ರೋಕರ್ ಬಾಬ್ಯಾ. ಇದು 1-2 ಕಂಡೀಷನ್ ಅದ. ಏನ್ ಕಂಡೀಷನ್ ರೀ? ಇದು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡ್ಬೇಕಂತ. ನಾನು ಹ್ಞೂ ಅಂದೆ. ಹಂಗಂದ್ರೆ ಏನ್ ಗುರುವೆ? ಬಾಬಣ್ಣ, ನಮ್ ಕಾಲದಾಗ ಇವೆಲ್ಲ ಇರ್ಲಿಲ್ಲ. ಈಗ ನಾವು ಅಪ್ಡೇಟ್ ಆಗ್ಬೇಕು. ಈಗ ಪ್ರೀ ವೆಡ್ಡಿಂಗ್ ಪ್ಲಾನರ್ಸ್ ಅಂತಿದ್ದಾರ, ಅವ್ರು ಹೇಳ್ದಂಗ ಮದುವೆ ಆಗ್ತಾವೆ. ಗುರುವೆ ಅಂದಂಗ ನೀ ಹೇಳೋ ಪ್ರಕಾರ ಮನ್ಯಾಗ ಅವ್ವ ಅಪ್ಪ ಹೇಳ್ದಂಗ, ಗುರು ಹಿರಿಯರು ಹೇಳ್ದಂಗ, ಪುರೋಹಿತರು ಹೇಳ್ದಂಗ ಮದುವೆ ನಡೆಯಂಗಿಲ್ಲ ಅಂದಂಗ ಆತು. ಮೊನ್ನೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಂತೇಳಿ ಹುಡುಗ ಹುಡುಗಿನ ನೀರಾಗ ನಿಲ್ಸ್ಯಾರ. ನಡು ಹುಡುಗ ಒಂದ್ಸರ ಹುಡುಗಿನ ತಗೊಂಡ ಹೀರೋ ಹೀರೋಯಿನ್ ಗತೆ ನೀರ್ನಾಗಿದ್ದು ಎದ್ದ. 2ನೇ ಸರ ಮುಳಿಗ್ ಹೇಳ್ಬೇಕು, ಹುಡುಗ ಹುಡುಗಿ ಇಬ್ರು ಮುಳಿಗ್ ಡೂಗಯ. ಇನ್ನೊಂದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಕೇಳ್ರಿ, ಜನ ಆ ಜಾಗಕ್ಕೆ ಹೋಗ್ಲಿಕ್ಕೆ ಸಾಯ್ತಾರಂತ ಹೇಳಿ ಸ್ಮಶಾನದಾಗ ಫೋಟೋ ಶೂಟ್ ಮಾಡ್ಕೊಂಡ. ಅಲ್ಲಿ ಹಾಡು ಯಾವ ಹಾಡ್ಯಾರ ಗೊತ್ತ ನಿಮಗ? ತಂಗಾಳಿಯಲ್ಲಿ ನಾನು ಸೇರಲೆ ಹೀಗೇಕೆ ನನ್ನ ದೂರವಾದೆ ಉಯಿನಿಯ, ನನ್ನನ್ನು ಸೇರಲು ಬಾಬಾ, ನನ್ನನ್ನು ಸೇರಲು ಬಾಬಾ. ಚಾರ್ ಮಾಡ್ರಿ, ಎಲ್ಲಿಗೆ ಬಂತು ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ? ಕೆಲವು ಪ್ರೀ ವೆಡ್ಡಿಂಗ್ ಪ್ಲಾನರ್ಸ್ಗೆ 2 ಲಕ್ಷ ರೂಪಾಯಿ ಕೊಟ್ರೆ ಹುಡುಗ ಹುಡುಗಿಗೆ ಸ್ಯಾಂಡಲ್ವುಡ್, ಟಾಲಿವುಡ್, ಕಾಲಿವುಡ್, ಮಾಲಿವುಡ್, ಬಾಲಿವುಡ್ ಡಾನ್ಸ್ ಕಲಿಸ್ತಾರ. 5 ಲಕ್ಷ ರೂಪಾಯಿ ಕೊಟ್ರ ಹುಡುಗನ ಮನೆ ಕಡೆಯವ್ರಿಗೆ, ಹುಡುಗಿ ಮನೆ ಕಡೆಯವ್ರಿಗೆ ಫುಲ್ ಡಾನ್ಸ್ ಕಲಿಸ್ತಾರ.
ಕಲ್ಯಾಣ ಮಂಟಪದಾಗ ಅವತ್ತ ಎಲ್ಲಾರು ಜಿಂತಕ್ಕ 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 ಅಂತ ಡಾನ್ಸ್ ಮಾಡ್ಬೋದು. ಏನ್ ಸಿಸ್ಟಮ್ ಇದು ಗುರು, ಭಾರಿ ಆಯ್ತು. ನಾನು ಟೈಮ್ ಸಿಕ್ಕಾಗ ಮೊಬೈಲ್ ತೀಡ್ತಿರ್ತೀನಿ, ಅಲ್ಲೆಲ್ಲ ಏನೇನೋ ವಿಷಯಗಳು ಗೊತ್ತಾಗ್ತಾವ. ಇನ್ನೊಂದು ಕಂಡೀಷನ್ ಹಾಕಿದ್ರು, ಏನಪ್ಪಾ ಅಂದ್ರ ಬರೋ ಹುಡುಗ ತಾಯಿಯಾಗಿ, ತಂದೆಯಾಗಿ, ತಮ್ಮನಾಗಿ, ಅಣ್ಣನಾಗಿ, ಗೆಳೆಯನಾಗಿ ಆಕಿನ ನೋಡ್ಕೋಬೇಕಂತ. ಹಂಗಾರ ಆಕಿಗೆ ಅವ ಗಂಡ ಯಾವಾಗ ಆಗುದು, ಸಂಸಾರ ಯಾವಾಗ ಮಾಡುದು, ಮಕ್ಳು ಯಾವಾಗ ಆಗುದು, ಮಾಸ್ಟ್ರೂಮ್ ಬೆಡ್ರೂಮ್ ಕತಿ ಏನು ಬಾಬಣ್ಣ? ಇನ್ನೊಂದು ಕಂಡೀಷನ್ ಅದ ಹಾಕಿದ್ರು. ಇನ್ನೇನ್ ಹಾಕಿದ ಕಂಡೀಷನ್? ಆಕಿಗೆ ಸೆಲ್ಫಿ ಹುಚ್ಚು ಬಾಳ ಅದ. ಬರೋ ಹುಡುಗ ಆಕಿ ಜೋಡಿ ರೀಲ್ಸ್ ಮಾಡಿಸ್ಬೇಕಂತ, ಸಪೋರ್ಟ್ ಕೊಡ್ಬೇಕಂತ. ಆಫ್ಟರ್ ವೆಡ್ಡಿಂಗ್ ಫೋಟೋ ಶೂಟ್ ಮಕ್ಕಳಿಗೋಸ್ಕರ ಮಾಡ್ಸೋಣನು. ಅದಕ್ಕೆ ಹೊಟ್ಟಿ ಇಳಿಸಿರೇನು, ಯೋಗ ಧ್ಯಾನ ಪ್ರಾಣಾಯಾಮ ಇದು ಮಾಡ್ಲಿಕತ್ತೀರೇನು? ನಿಮಗ ಯಾವಾಗ್ಲೂ ನಮ್ ಹೊಟ್ಟಿ ಮೇಲೆ ಕಣ್ಣು ಬಾಬಣ್ಣ. ಒಂದ್ ಕೆಲಸ ಮಾಡ್ರಿ, ನೀವು ಕುಂಡಲಿನಿ ಪ್ರಯೋಗ ಮಾಡ್ರಿ, ಹೊಟ್ಟಿ ಇಳಿತದ. ನಾವಂತೂ ಇಲ್ಲಿ ವಾಕಿಂಗ್ ಹೋಗಂಗಿಲ್ಲ, ಹೇಳಿದವ್ರ ಮಾತು ಕೇಳಂಗಿಲ್ಲ. ನಾವು ನಮ್ಮನ್ನ ಯಾರು ವಾಕಿಂಗ್ ಬಾ ಅಂತ ಕರೆಯೋದಿಲ್ಲ, ನಾವು ಯಾರನ್ನ ಕರೆಯೋದಿಲ್ಲ. ಏನ್ ಹೊಟ್ಟಿ ಇಳಿತದ ಏರ್ತದ, ಹೊಟ್ಟಿ ಬರುದು ಇಳಿದು ಅವೆಲ್ಲ ಇದ್ದದ್ದೇ ವಯಸ್ಸಾದ್ಮೇಲೆ. ಅದನ್ನೆಲ್ಲ ಮನಸ್ಸು ಇಸ್ಕೊಂಡ್ಬಿಟ್ರೆ ಹೇಗೆ? ಈ ಸಮಯ ಸಿಂಗಾರಮಯ, ನೂತನ ಬಾಳಿನ ಶುಭೋದಯ. ಈ ಸಮಯ ಸಿಂಗಾರಮಯ. ಗುರುವೇ, ಇನ್ನೊಂದು ಕಂಡೀಷನ್ ಅದ, ನಾ ಮರ್ತಿದ್ದೆ ಹೇಳೋದು. ಏನಪ್ಪಾ ಅಂದ್ರ ಹುಡುಗಿಗೆ ಪ್ರೆಗ್ನೆಂಟ್ ಆದ್ಮೇಲೆ ಶವರ್ ಬಾತ್ ಮಾಡಿಸ್ಬೇಕಂತ. ಗುರುವೇ, ಅದು ಬಾಬಣ್ಣ ಶವರ್ ಬಾತ್ ಅಲ್ಲ, ಪ್ರೆಗ್ನೆಂಟ್ ಆದ್ಮೇಲೆ ಬೇಬಿ ಶವರು. ಮೊದಲ ನಮ್ಮ ಕಾಲದಾಗ ಗರ್ಭಿಣಿ ಹೆಣ್ಮಕ್ಳಿಗೆ ಕುಬುಸ ಕಳ್ಕುಬುಸ ಅಂತ ಮಾಡ್ತಿದ್ರು, ಗೊತ್ತದಿಲ್ಲೋ? ನೆನಪದ ಇಲ್ಲ ನಿಮ್ಗ? ಹೌದು ಗುರುವೇ, ಮೊದ್ಲ ಬಸರಂಗಿಸಿಗೆ ಕೈಗೆ ಕಾಲಿಗೆ ಗಲ್ಲಕ್ಕ ಎಲ್ಲ ಅರ್ಶನ ಹಚ್ತಿದ್ರು, ಎಲ್ಲಾ ಬಂಧು ಬಳಗ ಕೂಡ್ತಿದ್ರು, ಬಳಿ ಹಿಡಿಸ್ತಿದ್ರು, ಉಡಿ ತುಂಬ್ತಿದ್ರು, ಆರತಿ ಮಾಡ್ತಿದ್ರು. ಈಗ ಬಾಬಣ್ಣ ಅದೆಲ್ಲ ಹಳೆ ಎಪಿಸೋಡ್ ಆಗಿ ಹೋಯ್ತು. ಈಗ ಅದಕ್ಕೆ ಸ್ಟೈಲ್ ಆಗಿ ಬೇಬಿ ಶವರ್ ಅಂತಾರ. ಹುಡುಗಿ ಪ್ರೆಗ್ನೆಂಟ್ ಆದ್ಲು ಅಂದ್ರೆ ಬೇಬಿ ಶವರ್ ಅಂತ ಮಾಡ್ತಾರ. ಇದೆಲ್ಲ ಮಾಡರ್ನ್ ಲೈಫ್. ಏನ್ ಗುರುವೇ ಗುರುವೇ, ಇದೆಲ್ಲ ನಿನಗೆ ಎಲ್ಲಿ ತಿಳಿತು, ಹೆಂಗ್ ತಿಳಿತು, ಎಲ್ಲಿ ಓದಿದಿ ಅಂತಾನ? ಬಾಬಣ್ಣ, ಮೊದಲ ನಾವು ನೀವು ಭಾವಿ ಕಪ್ಪಾಗಿದ್ವಿ, ಬರೀ ಮ್ಯಾಲ ನೋಡ್ತಿದ್ವಿ, ಯಾರೇನ್ ಹೇಳಿದ್ರು ಮ್ಯಾಲ ನೋಡ್ತಿದ್ವಿ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಹೌದೇನ್ ಕಪ್ಪೆ ಆದ್ವಿ, ಅಲ್ಲೇ ಚೂಕ ಸುತ್ತಿದ್ವಿ. ಈಗ ನಾವು ಸಮುದ್ರದಾನ ಕಪ್ಪೆ ಆಗಿವಿ. ಮೊಸಳೆ ಎಲ್ಲ ತಿಮಿಂಗ್ಲಿ ಆಗ್ಬಿಟ್ಟಿವಿ ಈಗ. ತಿಮಿಂಗ್ಲಂತ ಮಂದಿ ಮೊಸಳೆ ಅಂತಾರೆ, ಸಾಕದ ಅಂತಾರೆ, ತಿಮಿಂಗ್ಲ ಬರೀ ಇಂತದೇ. Joker Babia. Joker Babia. ಏನ್ ತನ, ಏನ್ ಕೂದ್ಲ, ಏನಿದು, ಏನಿನ ಆಕಾರ. ಈ ಜನ್ಮದಾಗ SSLC ಎಕ್ಸಾಮ್ ಸರ್ಟಿಫಿಕೇಟ್ ನೋಡ್ತೀನಿ ಹೇಳಿ ಗ್ಯಾರಂಟಿ ಇಲ್ಲ ನಂದು. ಡ್ಯಾಡ್, ಕನ್ಯಾದಾನ ರಕ್ತದಾನ ಇದಕ್ಕಿಂತ ಶ್ರೇಷ್ಠವಾದ್ದು ಸಮಾಧಾನ. ಸ್ವಲ್ಪ ಸಮಾಧಾನ ಇರ್ರಿ, ಎಲ್ಲ ಆಗ್ತದ. ನಾ ನಿಮ್ಮಪ್ಪ, ನನ್ಗೆ ಹೇಳಕ್ ಬರ್ತೇನ್? ಡ್ಯಾಡ್, ಇದು ಹೊಸ ಸ್ಟೈಲು, ಹೊಸ ಲುಕ್, ಹೊಸ ಟ್ರೆಂಡ್ ಇದೆ. ಹೊಸ ಸ್ಟೈಲು, ಹೊಸ ಟ್ರೆಂಡು. ದೊಡ್ಡ ಕಡೆ ನೋಡ್ಕೊಂಡು ನಿಮ್ಗೆ ಸಣ್ಣ ಕಡೆಗೆ ನೋಡ್ಕೊತೀವಿ. ನಿನ್ ಜೋಡಿ ಇದ್ದವರು ಇಂಜಿನಿಯರು, ಡಾಕ್ಟರು, ದೊಡ್ಡ ದೊಡ್ಡ ಪೋಸ್ಟ್ನಾಗ ಹೋಗಿ ಕಿಸಿಂದ ನೌಕರಿ ಹಿಡಿಲಿಕ್ಕತ್ತಾರ. ನೀನು ಇಲ್ಲೇ ಕೂತಿದಿ. ನಾನು 10ನೇ ತರಗತಿ ಬರ್ದಿದ್ರಿ, ನನ್ ಮುಂದೆ ಹೋಗ್ಲಿಕ್ಕೆ ಪಾಸ್ ಮಾಡಿಲ್ಲ, ಅದಕ್ಕೆ ಇಲ್ಲೇ ಕೂತೀನಿ ನಾನು. ಎಷ್ಟು 10 ಸತಿ ಕೂತ್ರು ಇಲ್ಲೇ ಕೂತಿಯಲ್ಲ, ಪಾಸೇ ಆಗಿಲ್ಲ, ಮುಂದೇನು ಹೋಗ್ತೀವಿ? ಹೋಗ್ತಿಲ್ಲ, 10 ಸತಿ ಬರ್ದಿದ್ನ, ಎಕ್ಸಾಮ್ ಪಾಸ್ ಆಗಿಲ್ಲ. ಹೋಗ್ಬೇಕು. ಸರಿಯಾಗಿ SSLC ಕಟ್ಟಿ ಅಭ್ಯಾಸ ಮಾಡಿ ನೌಕರಿ ಹಿಡಿದಿದ್ದೆ ಅಂದ್ರ ನಿನಗೂ ಒಂದು ಕನ್ಯಾ ನೋಡ್ತಿದ್ದೆ. ಕನ್ಯಾ ನೋಡಿ ಮದುವೆ ಮಾಡಿ ಕಿಸಿಂದ ಹನಿಮೂನ್ ಕಳಿಸ್ತಿದ್ದೆ. ಮೊದ್ಲ ಕ್ರಾಪ್ ಮಾಡಿಸು, ಇಲ್ಲ ನಾನೇ ಕರ್ಕೊಂಡು ಹೋಗಿ ಟಕ್ಳು ಮಾಡಿಸ್ತೇನೆ. ಇದು ನಿಮ್ ಸ್ಟೈಲ್ ಬಗ್ಗೆ ಗೊತ್ತಿಲ್ಲ. ನಾ ರೋಡ್ನಾಗ ಹಿಂಗ ಹೊಂಟ್ನಂದ್ರ ಹಿಂದ್ ಬಂದವರೆಲ್ಲ ಹುಡುಗನ್ ಬೆನ್ ಹತ್ತಾರ. ನಾ ಬರೇ ಒಂದಿಷ್ಟು ಲುಕ್ ಕೊಟ್ಟನಂದ್ರ ಹುಡುಗಂತೆ ಓಡೋಗ್ತಾರ ಅವ್ರ. ಹುಡುಗರು ಕೂದ್ಲ ಬಿಡುದು ಶೋಕಿ, ಹುಡುಗಿಯರ್ ಕೂದ್ಲ ಕಟ್ ಮಾಡ್ಸ್ಕೊಂಡ್ ಅಡ್ಡಾಡೋದು ಶೋಕಿ. ಅದೇ ರಾಜು ಕಾಕ ಗ್ರಂಥದ ನಾನು ಕಣ್ ಕಾಣ್ಸಾರ ಆಪರೇಷನ್ ಆಗ್ಯದ,
ಅವ ಓದಿ ಹೇಳಿರ ಪುಣ್ಯಾರೇ ಬರ್ತದ. ಆಯ್ತ್ರಿ ಓದಿ ಹೇಳ್ತೀನಿ ನೋಡ್ರಿ. ಜೋಕರ್ ಬಾಬ್ಯಾ ಏನ್ ಮಾರಿ ಏನ್ ಮಕಾಟ ರನ್ನ ರನ್ನ ಹುಲಿ ಹುಟ್ಟಿಲೆ ಹುಲಿ ಹುಟ್ಟಬೇಕು. ಇಲಿ ಹುಟ್ಟಿದಂಗ ಇದೆ. ಇಲಿ ಅಲ್ಲ ಜೊಂಡಂಗ. ಯಾರು ಗೊತ್ತೇನ್ರಿ? ನಮ್ಮ ಬ್ರೋಕರ್ ಬಾಬಣ್ಣನ ಮಗ ಪಾಪ್ಯ. ಪಾಪ್ಯ ಕುತ್ತಿಲ್ಲ? ಹ್ಞೂನ್ರಿ ಗೊತ್ತೇನ್ರಿ. ಯಾವಾಗ್ಲೂ ಹಾಡ ಹಾಡ್ಕೋತ್ ಕೂಡೋರು, ಇವತ್ತೇನ್ ಹಂಗ ಸುಮ್ಮ ಕೂತಿರ್ಲ? ಹಳಿ ಹಾಡ ಕೇಳ್ಕೊತ್ ಕೂತೀನಿ ಪಾಪ್ಯ. ಯಾಕಂದ್ರ ಸ್ವಲ್ಪ ಹಳಿ ನೆನಪು, ಲವಿ ಡವಿ ಇವೆಲ್ಲ ವಿಚಾರ ಮಾಡ್ತಿರ್ತೀನಿ. ಆಮೇಲೆ ನಿಮ್ಮ ಅಪ್ಪ ಗ್ರಂಥ ಓದ್ಲಿಕ್ಕೆ ಕಳಿಸಿದ್ದೇನ? ಹೌದ್ರಿ, ಅಪ್ಪ ಹೇಳಿದ ಗ್ರಂಥ ಓದ್ವಾ ಕಾಕ ಕಡೆ ಅಂತ ಹೇಳಿ ಅದಕ್ ನಾ ಬಂದಿದ್ದೆ. ಗ್ರಂಥ ಓದುವ ವಯಸ್ಸೇನಪ್ಪ ನಿಂದು? ನೀನು ಎಂತ ಬುಕ್ ಓದ್ಬೇಕು ಗೊತ್ತನ? ಇಂಥ ಬುಕ್ ಎಲ್ಲ ಓದ್ಬೇಕಪ್ಪ ನೀವು. ಅಂತವ್ ಎಲ್ಲಿ ಸಿಗ್ತಾವ್ರಿ ಈಗ? ಕಾಕ ನೀವು ಬಾಳಿದ ಅಬುಲಿ ಮಲ್ಗಿ ಹೂ ಕೈಯಾಗ ಕಟ್ತಿರಲ್ಲ, ಬರೀ ವಾಸನೆ ನೋಡ್ತಿರ್ತೀರಿ ಯಾಕೆ? ನನಗ ಪಾಪ್ಯ ವಾಸನೆ ಅಂದ್ರೆ ಬಹಳ ಖುಷಿ. ಓಹೋ, ಯಾಕಂದ್ರೆ ಇಲ್ಲಿ ಮೈಸೂರು ಮಲ್ಲಿಗೆ ಸಿಗಂಗಿಲ್ಲ, ಅದ್ರೊಳಗೆ ಮೈಸೂರು ಮಲ್ಲಿಗೆ ಅಂದ್ರೆ ನನಗೆ ಬಹಳ ಖುಷಿ. ಕೆಲವೊಬ್ರು ನೋಡು ನಾಶಿಸ್ ಇರ್ತಾರ, ಹೌದು. ಕೆಲವೊಬ್ರು ಅತ್ತರ ಹಾಕೋತಾರ ಭಸ್ಕ ಭಸ್ಕ ಅಂತ. ಹೌದು. ಹಂಗ ನನಗ ಹೂವಿನ ವಾಸನೆ ಅಂದ್ರ ಬಹಳ ಖುಷಿ ಆಗ್ತದ. ಗ್ರೇಟ್ರಿ ಕಾಕ, ನೀವು ಬಾಳ ಗ್ರೇಟ್ರಪ್ಪ. ಅಪ್ಪ್ಯ, ನೀನು ಎಲ್ಲೇರ ಹೋಗು, ಏನಾದ್ರೂ ನೌಕರಿ ಮಾಡು. ನಿಮ್ಮ ಅಪ್ಪನ ಮ್ಯಾರೇಜ್ ಬ್ರೋಕರ್, ಅವನ ಕಡೆ ಚಂದ ಚಂದ ಹುಡುಗಿಯಾರವ. ನಿನಗ ಒಂದು ಚಂದ ಹುಡುಗಿನ ನೋಡಿ ಗಂಟ್ ಹಾಕ್ತ. ನಮ್ಮಪ್ಪ ಎಷ್ಟ್ ಗಂಟೆ ಹಾಕ್ಸಾನೋ, ಎಷ್ಟ್ ಗಂಟೆ ಅವಾಗೆ ಬಿಚ್ಕೊಂಡವು, ಏನ್ ಆ ಎಷ್ಟ್ ಗಂಟೆ ಇವ ಬಿಚ್ಚಾನೋ ಪರಮಾತ್ಮಗೆ ಗೊತ್ತು. ಪಾಪ್ಯ, ವಾಟ್ಸ್ಆಪ್ ಫೇಸ್ಬುಕ್ಕಿನ ಒಳಗ್ ಹೋಗಿ ಲವ್ ಗಿವ್ ನಡೆಸಿ ಏನು? ಇಲ್ಲ ಮುಂದೇನಾದ್ರೂ ಲಿವಿಂಗ್ ಟುಗೆದರ್ ಅಂತ ಪ್ಲಾನ್ ಮಾಡಿ ಏನು? ಪ್ರೀ ಪ್ಲಾನಿಂಗ್? ಕಾಕ, ನಂದ ಲಿವಿಂಗ್ ಮಾಡೋದ ವಜ್ ಆಗ್ಯದ, ಇನ್ ಲಿವಿಂಗ್ ಟುಗೆದರ್ ಏನ್ ಮಾಡ್ತೀರಿ? ನಮ್ಮಪ್ಪ ಬೆಂಕಿ ಬೆಂಕಿ ಜಮದಗ್ನಿ. ನಿಮ್ಮ ಅಪ್ಪ ಬೆಂಕಿ ಆದ್ರ ನೀನು H2O ನೀರು ಜಲಪಾತದ ಗತೆ ಮೇಲಿಂದ ಸುರಿದ್ರ ಎಂತ ಬೆಂಕಿನೂ ಶಾಂತ ಆಗ್ತದೆ. ಕಾಕ, ನಿಮ್ ಕಣ್ಣು ಆಪರೇಷನ್ ಆಗ್ಯದು, ಏನ್ ಕಣ್ಣು ಬಂದಾವು ಮದ್ರಾಸಾಯಿ? ಪಾಪ್ಯ, ಮಡ್ರಾಸು ಚೆನ್ನೈ ಆಗ್ಯದ. ಸಣ್ಣ ಹುಡುಗಿದ್ದಾಗ ನನಗ ಕಣ್ಣು ಬಂದಿದ್ದು, ಗಣಜಲಿನೂ ಆಗಿದ್ದು. ಈಗ ಸಣ್ಣಂಗೆ ಪರಿ ಬಂದು ಕಣ್ಣು ಆಪರೇಷನ್ ಆಗ್ಯದೋ. ಈ ವಯಸ್ಸಿನಾಗ ನಮ್ಮಪ್ಪಗ ಬಾಯಿನೂ ಬಂದಿಲ್ಲ, ಕಣ್ಣು ಬಂದಿಲ್ಲ, ನಿಮ್ಗೆ ಹೆಂಗ್ ಬಂದು? ಪಾಪ್ಯ, ನೀ ಇನ್ನೂ ಸಣ್ಣ ಹುಡುಗ, ತಲೆ ಮೇಲೇನು ಮಾಸ್ ಹಾರಿಲ್ಲ ನಿನಗ. ಪಾಪ್ಯ, ಅದೇನೋ ಜೋಗಿ ಸಿನಿಮಾ ಮಾದೇಶ್ ಅಂತರ ಕೂದ ಬಿಟ್ಟಿ ಅಂತಲ್ಲ? ನಿಮ್ಗೆ ಹೇಳಿದ್ರಿ ಕಾಕ. ಸುಬ್ಬಕ್ಕ ಓಣ್ಯಾಗ ಮಾತಾಡ್ತಿಲ್ಲಪ್ಪ. ನಾನು ವಿಚಾರ ಮಾಡಿದೆ, ನಮ್ಮ ಇವ ಪಾಪ್ಯ ಜೋಗಿ ಮಾದೇಶ್ ಅಂತರ ಕೂದಲ ಬಿಟ್ಟಾನ. ಹೇಳಿಲ್ಲ ಗೊತ್ತಾಕಿ, ಈ ಕಡೆ ಕಡೆ ಆ ಕಡೆ ಈ ಕಡೆ ಇದಕ್ಕೆ ಚಂಡ ಹೇಳುದು. ಇಸ್ಪೇಟ್ ಗತೆ ಎಲ್ಲಾರ್ಗು ಇಲ್ಲಿ ಹೋಗಿದ, ಎಕ್ಕ ಬಂದೋದ್ ಯಾರ್ದ ಅವ್ರದ ಹೆಸರು ಚಂಡ ಹೇಳ್ಬಿಡುದು. ಕಾಕ, ನಮಗೂ ಮೀಸಿ ಬಂದವ್, ಎಲ್ಲಾ ದೇಶ ಕಾಣತದ ನಮಗೂ ಸ್ಟೈಲ್ ಮಾಡೋರ. ಮತ್ತೆ ನೀನು ನಿಮ್ಮ ಅಪ್ಪಗ ಒಬ್ಬನ ಮಗ, ಅಚ್ಚಾದ ಮಗ. ನಿಮ್ಮ ಅಪ್ಪ ಕಂಡಾಪಟ್ಟಿ ರೊಕ್ಕ ಮಾಡ್ಯಾನ, ತಲಿನೇ ಕೆಡ್ಸೋಬೇಡ ನೀನು. ಅಲ್ಲಿ ಮಾಡ್ಯಾನ ಕಾಕ, 10 ಮದ್ವಿ ಮಾಡಿಸ್ತಾನ. 5 ಮಂದಿ ಅಲ್ಲಿ ಇಲ್ಲಿ ಮದ್ವಿ ಮಾಡ್ಕೊಂಡು ಫಾರಿನ್ ಹೋಗ್ಬಿಡ್ತಾರ. ಇನ್ 5 ಮಂದಿ ಏನ್ ಕರೆಯಂಗೇ ಇಲ್ಲ. ಡೈವರ್ಸ್ ಮಾಡ್ಸ ಅಂತ ಹೇಳಿ ಡೈವರ್ಸ್ ಆಗೋ ಟೈಮ್ದಾಗ ಫೋನ್ ಬರ್ತಾವ ಇನ್ 5 ಮಂದಿದು. ಒಳಗಿಂದ ಹಕೀಕತ್ತು ನಮ್ಮ ಅಪ್ಪಂದು ಇಲ್ಲಿವರೆಗೆ ಯಾರಿಗೂ ತಿಳಿದೇ ಇಲ್ಲ. ನೀ ಹೇಳೋ ಪ್ರಕಾರ ಪಾಪ್ಯ, ನಿಮ್ಮ ಅಪ್ಪ ಮದ್ವಿ ಮಾಡಿಸಿ ಸೆಂಚುರಿ ಮಾಡೋಕ್ಕಿಂತ ಡೈವರ್ಸ್ ಮಾಡ್ಯ ಸೆಂಚುರಿ ಮಾಡ್ತಾನ ಅನಿಸ್ತದ ನನಗ. ಕಾಕ, ಬ್ರೋಕರ್ ಬಾಬಾನ್ ಮಗ ಅಂತ ಅಂದ್ಕೊಳ್ಳೆ ನಮ್ ಯಾರು 3 ಸತೆ ನೋಡ್ತಿದ್ದಿಲ್ಲ, 10 ಪೈಸೆ ಕೊಡ್ತಿದ್ದಿಲ್ಲ, 4 ಕಡೆ ಮುಖಾನು ತೋರಿಸ್ತಿದ್ದಿಲ್ಲ. ಇವತ್ನ ಎಲ್ಲ 100 ಮಂದಿಗೆ 1000 ರೂಪಾಯಿ ಗಟ್ಲಿ ಜನ 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 ಎಣಿಸನ್ಸ್ ಕೊಟ್ಟಿನಿ ನಾನು.
ಪಾಪ್ಯ ನೀ ಕುಬೇರ, ನಿನಗ ಮಹಾಲಕ್ಷ್ಮಿ ತರ ಹೆಂಡತಿ ಸಿಗ್ತಾಳು. ಅಕ್ಕ ನಿಮ್ ಬಾಯಿ ಹಕ್ಕಿಲ್ಲ ಏನಾರ ಆದ್ರ ನಿಮ್ ಬಾಯಾಗ ಚೋಪ್ಡೇನ್ ಪೇಡೆ ಹಾಕ್ತೀನಿ, ಇಲ್ಲ ಚೋಪ್ಡೇನ್ ಅಂಗಡಿ ಕುಡಿಸ್ತೀನಿ. ಜಿಲೇಬಿ, ಜಾಮೂನ್, ಆಮೇಲೆ ಬಾದಾಮ್ ಹಲ್ವಾ ಏನ್ ಬೇಕೆಲ್ಲ ತಿನ್ರಿ. ಲಾಸ್ಟಿಗೆ ಒಂದ್ ಸರ್ಬತ್ ತಂದ್ ಕೊಡ್ತೀನಿ, ಆರಾಮ್ ಕೂಡ್ರಿ. ಬಾಳ ಚಂದ ಮಾತಾಡ್ತಿ. ನಿಮ್ಮ ಅಪ್ಪನಕ್ಕಿಂತ ಬಾಳ ಚಂದ ಮಾತಾಡ್ತಿಪ್ಪ. ನೀ ಮುಂದೆ ಬರ್ತಿ. ಪಾಪೆ ನಿನಗ ನೌಕರಿ ಮಾಡೋ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬಿಟ್ಟು ಬಿಡ. ನಿಮ್ಮ ಅಪ್ಪನ ಬ್ರೋಕರ್ ಕೆಲ್ಸಕ್ಕ ನಿಮ್ಮ ಅಪ್ಪನ ಜೋಡಿನ ಓಡಾಡು, ಅದನ್ನ ಕೆಲಸ ಕಲಿ. ಮುಂದ ನೀನು ದೊಡ್ಡ ಬ್ರೋಕರ್ ಆಗ್ತಿ. ಕಾಕ ನಂದ ಮದುವೆ ಆಗಿಲ್ಲ, ಇನ್ನ ಯಾರು ಕನ್ಯಾ ಹೊಡ್ಕೊತ್ ಕೊಡ್ಲಿ. ಇನ್ನೊಂದು ವಿಷಯ, ಈಗ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರ, ಚಿತ್ರನಟರ ಮಕ್ಕಳು ಚಿತ್ರನಟರ ಆಗ್ತಾರ, ರಾಜಕಾರಣಿ ಮಕ್ಕಳು ರಾಜಕಾರಣಿ ಆಗ್ತಾರ. ಹಂಗ ಬ್ರೋಕರ್ ಬಾಬ್ಯಾನ ಮಗ ಬ್ರೋಕರ್ ಪಾಪ್ಯ, ಬ್ರೋಕರ್ ಬಾಬುನ್ ಮಗ ಬ್ರೋಕರ್ ಪಾಪು. ಕಾಕ ಐಡಿಯಾ ಬರೀ ಅದ, ನಮ್ಮ ಅಪ್ಪ ಒಪ್ಕೊಳಂಗಿಲ್ಲ, ನಮ್ಮ ಅವ್ವ ಒಪ್ಕೋತಾಳ. ಇಬ್ರು ಯಾಕೆ ಅನ್ಬೇಕು ಪಾಪ್ಯ? ಈಗ ನಿನ್ನ ವಯಸ್ಸು ಹೆಂಗದ ಗೊತ್ತನ? ಹಾಸಿಗೆ ನೋಡಿದ್ರ ಮಲಗ್ತಿ, ನೀರ್ ನೋಡಿದ್ರ ಕುಡಿತಿ, ಗುಡ್ಡ ನೋಡಿದ್ರೆ ಏರ್ತಿ, ಬಾವಿ ನೋಡಿದ್ರೆ ಜಂಪ್ ಮಾಡ್ತಿ. ಹೆಣ್ಣು ಕಂಡ್ರ ಮದ್ವಿನ ಆಗವಲ್ತಲ್ರಿ. ನೋಡ್ ಪಾಪ್ಯ, ಈಗ ಕೆಲವು ಕೆಲಸ ಕೂತ್ ಮಾಡ್ಬೇಕು, ಕೆಲವು ಕೆಲಸ ನಿಂತು ಮಾಡಬೇಕು, ಕೆಲವು ಕೆಲಸ ಓಡಾಡಿ ಮಾಡ್ಬೇಕು, ಕೆಲವು ಕೆಲಸ ಮಲ್ಕೊಂಡು ಮಾಡ್ಬೇಕು. ಕಾಕ ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ರಪ್ಪ, ನಮಗ ಒಗಟಾದಂಗ ಆತದ. ಮಾತ್ನಾಗ ಅಲ್ಲೆಲ್ಲೇ ಗಂಟ್ ಹಾಕ್ಬೇಡ್ರಿ, ಗಂಟ್ ಹಾಕಿದ್ರ ಹಾಕೋಲ್ಲಕ ಬಿಚ್ಚ ತೆಗಿರಿ ಗಂಟ. ನನ್ನ ಮಾತಿನ ಆಳ ಬಹಳ ಅದ, ಹೇಳ್ತೀನಿ ಕೇಳು. ಇಲ್ಲಿ ಕೇಳ ಪಾಪ್ಯ, ಓಡಾಡಿ ಕಬಡ್ಡಿ ಆಡ್ಬೇಕು, ಕೂತು ಊಟ ಮಾಡ್ಬೇಕು, ನಿಂತು ಕುಸ್ತಿ ಆಡ್ಬೇಕು, ಮಲ್ಕೊಂಡು ನಿದ್ದೆ ಮಾಡ್ಬೇಕು. ಏನ್ ತಲೆದಿ ನಿಮ್ದು? ಫಾರಿನ್ ತಲೆ ಇದ್ದಂಗದ ನಿಮ್ದು. ಪಾಪ್ಯ, ಮೆದುಳಿನ ಗಡಿಯಾರಕ್ಕ ಅವಾಗ ಅವಾಗ ಶೆಲ್ ಹಾಕ್ಬೇಕು. ಅದು ಓಡ್ತಿರ್ಬೇಕು ಗಡಿಯಾರ, ನಿಲ್ಬಾರ್ದು, ಕೀಲಿ ಕೊಡ್ಬೇಕು. ಅದು ಟಿಕ್ 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 ಅಂತಿರ್ಬೇಕು. ಬರುತ್ತಿದೆ ಕಾಲ ಟಿಕ್ ಟಿಕ್, ಬರುತ್ತಿದೆ ಕಾಲ ಟಿಕ್ ಟಿಕ್. ಅರೇ ಹುಡುಗ ಕುಣಿತಾನ, ಕಾಲ ಬರ್ತದ, ಕಾಳಜಿ ಮಾಡ್ಬೇಡ. ನಿಮ್ಮ ಅಪ್ಪ ಇದ್ದಾನ, ನಾವು ಹಳೆ ಹಾಡು ಕೇಳೋಣ. ಯಾಕಂದ್ರ ಹಳೆ ಹಾಡು ಬಹಳ ಇಷ್ಟ. ಮೈದೂರಿ ಮುಂದೆ ಸಹಕರಿಸು, ಆಮಾರ ಮೊಗವನೆ ಪರಿಹರಿಸು. ಮುಂದಿಂದ ನೆನಪಿಲ್ಲ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹಾಡ್ತೀನಿ. ರೈಟ್ ಸಾಂಗ್. ಬ್ರೋಕರ್ ಬಾಬ್ಯಾ. ಇನ್ನೊಂದು 5-6 ಮದುವೆ ಮಾಡಿಸಿದ್ರೆ ಸೆಂಚುರಿ ಬಾರಿಸಿಬಿಡ್ತೀವಿ ನಾವು. ಯಾವ ಬರೋವಲ್ವು, ಏನು ಗಂಡುಗಳು ಭಾಳ ಅವ, ಕನ್ಯಾ ಕಡಿಮೆ ಅವ. ನಾವಂತೂ ಸಿನಿಮಾದಾಗ ಸೇರಿ ಸೆಂಚುರಿ ಸ್ಟಾರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಈ ಜನ್ಮದಾಗ. ಹೊರಗಳು ಭಾಳ ಅವ, ಮನಗಂಡು ಅದಾವ, ಕನ್ಯಾಗಳು ಕಡಿಮೆ ಅದಾವ. ದುರ್ಬೀನ್ ಹಾಕಿ ಹುಡುಕಾಡಿದ್ರು ಎಲ್ಲಿ ಕನ್ಯಾಗಳ ಸಿಗೋಲ್ಲ. ಏನು ಮಾಡಬೇಕು ತಿಳಿವಲ್ತಾಗೈತಿ. ಏನು ಮಾಡೋದು ತಿಳಿವಲ್ತಾಗೈತಿ, ಹೆಂಗೆ ಮಾಡಬೇಕು? ಬ್ರೋಕರ್ ಬಾಬಣ್ಣ ಬಂಗಾರದಂಥ ಮನುಷ್ಯ. ಇಂಥ ವ್ಯಕ್ತಿ ಹುಡುಕ್ಯಾಡಿದ್ರೂ ಸಿಗಂಗಿಲ್ಲ. ಹೇಳ್ರಿ ಹೇಮಾವೇನಿ. ನಮಸ್ಕಾರ ರೀ ಬಾಬಣ್ಣ, ನೀವು 5-6 ಫೋಟೋ ವಾಟ್ಸಪ್ ಮಾಡಿದ್ರಿ. ಅದ್ರಾಗ್ರಿ ನಮ್ಮ ಹುಡುಗಿ 4ನೇ ಫೋಟೋ ಪಸಂದ್ ಮಾಡ್ಯಾಡ್ರಿ. ಹುಡುಗ ನೋಡ್ಲಿಕ್ಕೆ ಚಂದ ಇದ್ದಾನ್ರಿ, ಮನ್ಮತ್ ಇದ್ದಂಗೆ ಇದ್ದಾನ ನೋಡ್ರಿ. ಕೂದ್ಲೇನು ಭಾಳ ಬಿಳಿ ಆಗಿಲ್ಲ, ಉದುರೂ ಇಲ್ಲ. ಹುಡುಗನ ಹೊಸಳ್ಯಾಗ ಯಾಕೋ ಒಂದು ಸ್ವಲ್ಪ ಉಬ್ಬಿದಂಗೆ ಅನ್ನಿಸ್ತದ್ರಿ. ಎಡಕಿನ ಸೈಡ್ ರೀ ದೌಡ್ಯಾಗ. ಹುಡುಗ ಬಾಯಾಗ ಮಾವ ಇಟ್ಕೊಂಡು ಸೆಲ್ಫಿ ಫೋಟೋ ತೆಗಿಸ್ಯಾನ. ಹುಡುಗ ಸ್ವಭಾವ ಇದು ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿದೆ ಒಂದು. ಹುಡುಗಂದು ನಗು ಮುಖದ ಫೋಟೋ ಇದ್ರೆ ಕಳಿಸ್ರಲ್ಲ. ಹೇಮಾವೈನಿ, ನೀವು ಏನು ಕಾಳಜಿ ಮಾಡಬೇಡ್ರಿ. ಹುಡುಗಂದು ಗುಣ ಸ್ವಭಾವ ಹೆಂಗದ ರೀ, ಮನೆತನ ಹೆಂಗದ ರೀ? ಹೇಮಾವೈನಿ, ಹುಡುಗಂದು ಯಾವಾಗಲೂ ನಗುಮುಖ, ಕಚ್ಚು ಮುಖ ಇಲ್ಲ, ನಗುಮುಖ. ನಗುಲು ಕುಲು 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 ನಗ್ತಿರ್ತಾನೆ ಅಂದಂಗೆ. ಹೇಮಾವೈನಿ, ಹುಡುಗಿಗೆ ನೀವು ಏನೇನು ಕಲ್ಸಿರಿ, ಏನೇನು ಕಲ್ತಾಳ? ನಿಮ್ಮ ಮನೆಯವ್ರು ಏನು ಕಲ್ಸ್ಯಾರ? ನಮ್ಮ ಹುಡುಗಿ
ಚಂದಾ ಚಂದ ರಂಗೋಲಿ ಹಾಕ್ತಾಳ, ಹೆಣಿಕಿ ಹಾಕ್ತಾಳ, ಸಂಗೀತ ಕಲ್ತಾಳ, ಪೇಟಿ ಬರ್ಸ್ಕೋತ ಹಾಡ್ತಾಳ, ಭಾರಿ ಡ್ಯಾನ್ಸು ಮಾಡ್ತಾಳ್ರಿ. ಡಿಗ್ರಿ ಆಗ್ಯದ್ರಿ. ನಮ್ಮ ಮನೆಯವರು ಕಂಪ್ಯೂಟ್ರ್ ಕಲ್ಸ್ಯಾರ. ಹುಡುಗಿಗೆ ಕಾಂದಾ ಬಜಿ, ಮಿರ್ಚಿ ಬಜಿ, ಉಳ್ಳಾಗಡ್ಡಿ ಬಜಿ, ಉಪ್ಪಿನ ಮೆಣಸಿನ್ಕಾಯಿ ಕರೀಲಿಕ್ಕೆ ಬರ್ತದೆ ಹೆಂಗೆ? ಎಲ್ಲ ಮಾಡ್ತಾಳ್ರಿ ಬಾಬಣ್ಣ. ಅವಲಕ್ಕಿ ಚುರುಮುರಿ ಅದು ಹಚ್ಚಲಿಕ್ಕೆ ಬರ್ತದೆ ಹೆಂಗಿಲ್ಲ? ಎಲ್ಲ ಮಾಡ್ತಾಳ್ರಿ ಬಾಬಣ್ಣ. ಹಬ್ಬದಾಗ ಗಿಲ್ಗಂಚಿ, ಕರ್ಚಿಕಾಯಿ, ಅವು ಏನು ಅಂತಾರಲ್ಲ ಅನಾರಸ, ಉಂಡಿ, ಇವು ಅಂತಾರಲ್ಲ ಏನವು ಶಂಕರಪಾಳ್ಯ, ಅವೆಲ್ಲ ಚಕ್ಲಿ ಕಲೀಲಿಕ್ಕೆ ಬರ್ತದೆ ಹೆಂಗೆ? ಎಲ್ಲ ನೋಡಿ ನೋಡಿ ಕಲ್ತಾಳ್ರಿ. ಇಂಥದ್ದು ಬರಂಗಿಲ್ಲ ಅನ್ನಂಗಿಲ್ಲ ನೋಡ್ರಿ. ಮೊಬೈಲ್ ನೋಡಿ ಎಲ್ಲ ಥರದ ಅಡಿಗೆ ಮಾಡ್ತಾಳ್ರಿ. ಈಗ ಮನ್ಯಾಗ ಅಕ್ಕಿನ ಎಲ್ಲ ಅಡಿಗೆ ಹೆಚ್ಚಾವತ್ತು ಮಾಡ್ತಾವ ನೋಡ್ರಿ. ಹೇಮಾವಿ, ನೀ ಹೋದವ್ರಿಗೆ ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಉಡಿ ತುಂಬಲಿಕ್ಕೆ ಅದು ಬರ್ತದೆ ಇಲ್ಲೋ? ಎಲ್ಲ ಮಾಡ್ತಾಳ್ರಿ. ಈಗ ಬ್ಯಾಸಿಗೆ ಬಂದದ, ಲಿಂಬೆ ಹಣ್ಣು ಪಾನಕ, ಮಾವಿನಕಾಯಿ ಪಾನಕ ಮಾಡ್ಲಿಕ್ಕೆ ಬರ್ತದೋ ಇಲ್ಲೋ? ಎಲ್ಲ ಮಾಡ್ತಾಳ್ರಿ. ಕಡೆ ಏನು ಹೇಳಿಸ್ಕೊಳಂಗಿಲ್ರಿ. ಕಟ್ಯಾಗ ಸಂತ್ರಿ ಹಣ್ಣ, ಸೇಬು ಹಣ್ಣ, ದ್ರಾಕ್ಷಿ ಇವೆಲ್ಲ ಬೇರೆ ಥರ ಹಣ್ಣು ಬಂದಾವ. ಜ್ಯೂಸ್ ಮಾಡಲಿಕ್ಕೆ ಮಿಕ್ಸರ್ದಾಗ ಹಾಕಿ ಜುರ್ರ ನಿಸ್ಕಿಸಿಂದ ಕೊಡ್ಲಿಕ್ಕೆ ಬರ್ತದೋ ಇಲ್ಲೋ? ಎಲ್ಲ ಮಾಡ್ತಾಳ್ರಿ ಬಾಬಣ್ಣ. ಭಾಳ ಅಂದ್ರೆ ಭಾಳ ಶಾಣೆ ಇದ್ದಾಳ್ರಿ. ನೌಕರಿಗೆ ಕಳಿಸಿದ್ರ ನೌಕರಿನೂ ಮಾಡ್ತಾಳ್ರಿ. ಏ ನೌಕರಿ ಪಕ್ರಿ ಏನು ಮಾಡೋದೇನು ಜರೂರಿಲ್ಲ. ಮನ್ಯಾಗ ಆಳ ಕಾಳ ಭಾಳವ. ಮನ್ಯಾಗ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕಾಗ್ಯದ. ಕಂಡಾಪಟ್ಟಿ ಇದು ಅದ. ಬಂದಾರ ಹೋದಾರನ್ನ ಹಚ್ಕೊಂಡು ಹೋದ್ರೆ ಸಾಕಾಗ್ಯದ. ಹುಡುಗ ಗಂಡಾಪಟ್ಟಿ ಆಸ್ತಿ ಅದ. 2 ಕಾರವ ಹೋಗ್ಲಿಕ್ಕೆ ಬರಲಿಕ್ಕೆ. ಅಕ್ಕಿಗೆ ರಾಣಿ ಹಂಗೆ ನೋಡ್ಕೋತಾರೆ. ಏನು ಕಾಳಜಿ ಮಾಡಬೇಡ್ರಿ. ವಿಜಾಪುರಕ್ಕೆ ಕರ್ಕೊಂಡು ಹೋಗಿ ಮೈಸೂರು ರೆಸ್ಟೋರೆಂಟ್ದಾಗ ಊಟ ಮಾಡಿಸಿ ಗೋಲ್ ಗುಮ್ಮಟೆ ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಬರುವಂಗದಾನ. ಬಂಗಾರ ಅಂತ ಹುಡುಗ ಎಲ್ಲಿ ಸಿಗ್ತಾನೆ ರೀ ಹೇಮಾವೈನಿ? ನಮ್ಮ ಹುಡುಗಿ ನಶೀಬ್ ತೆಗದದ ಅನಿಸ್ತದ್ರಿ ಬಾಬಣ್ಣ. ಹುಡುಗಿದು ಮೊದ್ಲ ಸ್ವರ್ಗದಾಗ ಮದ್ವೆ ಫಿಕ್ಸ್ ಆಗಿರ್ತದ. ಕಾಲ್ಮಾನ ಸುಮಾರವ. ಮದ್ವೆ ಮಾಡಿ ಕೊಟ್ಬಿಟ್ಟಿದ್ರು ರೀ ಹೇಮಾವೈನಿ. ನಮಗಂತೂ ಭಾಳ ಖರ್ಚು ಮಾಡ್ಲಿಕ್ಕೆ ಆಗಂಗಿಲ್ಲ ನೋಡ್ರಿ. ನಮ್ಮ ಪರಿಸ್ಥಿತಿ ನಿಮಗೆ ಗುರ್ತದ ಇಲ್ರಿ? ಈಗ ನಿಮ್ಮ ಕೈಲಾದಷ್ಟು ರೊಕ್ಕ ಕೊಟ್ಟು ಇದು ಕೈ ತೊಳ್ಕೊರಿ. ಮಂದಿಗೆ ಕಾಯಿ ಕನ್ಯಾ ಕೊಟ್ಟಿವಿ ಅಂತ ತಿಳ್ಕೊಂಡು ಹೇಳ್ರಿ. ಈಗ ತೋರ್ಸೋದು ನಿಶ್ಚಯ ಕಾರ್ಯಕ್ರಮ ಯಾವಾಗ ಮಾಡೋಣ್ರಿ ಹೇಮಾವೈನಿ? ನಿಶ್ಚಯ ಪಶ್ಚಯ ಬ್ಯಾಡ್ರಿ ಬಾಬಣ್ಣ. ಕೆಡ್ಸೋ ಮಂದಿ ಭಾಳ ಅದ ರೀ. ನಿಮ್ಗ ಗುರ್ತದಲ್ರಿ ಬಾಬಣ್ಣ. ಮದ್ವಿ ಹಿಂದಿನ ದಿನ ಎದುರುಗೊಳ್ಳೋ ದಿವಸ ವಾಗ ನಿಶ್ಚಯ ಹಾಕಿಬಿಡೋಣ್ರಿ. ಭಾರಿ ಐಡಿಯಾ ಮಾಡಿಬಿಟ್ರಿ ನೋಡ್ತ. ನಿಮ್ಗೆ ಏನು ತಲಿ ಭಾರಿ ತಲಿ ನೋಡಿ ನಿಮ್ದು. ಮತ್ತು ಹಳೆತನ ಅಂತ ಬರ್ತದ್ರಿ, ಕುಬುಸ್ ಅಂತ ಬರ್ತದ್ರಿ, ಕೂಸಿಗೆ ಹೆಸರಿಡೋದ್ರಿ, ತೊಟ್ಲ ಬಟ್ಲ ಕೊಡೋದು ಭಾಳ ಕಾರ್ಯಕ್ರಮ ಅವ ರೀ. ಪರೋಪಚಾರದ ಬಗ್ಗೆ ವಿಚಾರ ಮಾಡಬೇಡ್ರಿ. ಹುಡುಗನೇ ಸಾಡೆ ತೆಗಿತಾನ. ಮುಂದೆ ದೀಪಾವಳಿ ಒಳಗೆ ಹಳೆತನ ಅಂತ ಬರ್ತದ. ಅದಕ್ಕೂ ಸಹಿತ ಅವನೇ ರೊಕ್ಕ ಕೊಡ್ತಾನ. ಏನು ಮಾಡ್ತೀರಿ? ಆಯ್ತ್ರಿ ಬಾಬಣ್ಣ, ಆಯ್ತ್ರಿ ಬಾಬಣ್ಣ. ದೇವ್ರೂಟ, ಸುರುಗಿ ಕಾರ್ಯಕ್ರಮ, ಬಳಿ ಉಡಿಸೋದು, ಏನು ಅಂದ್ರೆ ತೋರಣ ಅದು ಏನು ಹಾಕ್ತಾರೆ ನೋಡು, ಅವೆಲ್ಲ ಇಟ್ಕೋರಿ. ಆಯ್ತ್ರಿ ಬಾಬಣ್ಣ, ಆಯ್ತ್ರಿ ಬಾಬಣ್ಣ. ಹುಡುಗನ ಮನೆಯವರು ಸೊಳಮುಂಚಿ ಇದು ಎಲ್ಲ ಮಾಡ್ಕೋತಾರೆ. ಆಯ್ತಾ ವೈನಿ? ಆಯ್ತ್ರಿ ಬಾಬಣ್ಣ, ಆಯ್ತ್ರಿ ಬಾಬಣ್ಣ. ಹೇಮಾವೈನಿ, ಹುಡುಗನ ಕಡೆ ದೋಸ್ತ ಭಾಳ ಇದ್ದಾರೆ, ಬಳಗ ಭಾಳ ಅದ. ಏನಂತೀರಿ, ಹಂದ್ರಗಂಬ ಇದು ಫೋಟೋ ವಿಡಿಯೋ ಶೂಟಿಂಗು ಇದು ಎಲ್ಲ ನಾನೇ ಮಾಡ್ಕೋತೇನೆ ಅಂತಾನ್ರಿ. ಆಯ್ತ್ರಿ ಬಾಬಣ್ಣ, ಆಯ್ತ್ರಿ ಬಾಬಣ್ಣ. ಹೇಮಾವೈನಿ, ಹ್ಞೂ ಅಂದ್ರೆ ನೀವು ಮನೆ ಮುಂದೆ ಹಂದ್ರೆ ಹಾಕಿಸ್ತೇನೆ ಅಂತಾನ. ಹಂದ್ರಗಂಬ ಮುಂದೆ ಕುದುರೆ ಮೇಲೆ ಮೆರವಣಿಗೆ ಎಲ್ಲ ಇವು ಎಲ್ಲ ಖರ್ಚು ತಾನೇ ನೋಡ್ಕೋತೀನಿ ಅಂತಾನ. ಆಯ್ತ್ರಿ ಬಾಬಣ್ಣ, ಆಯ್ತ್ರಿ ಬಾಬಣ್ಣ. ಬೆಂಡ್ಬಾಜಿ ಬ್ಯಾಂಜೋ ಎಲ್ಲ ಹಚ್ತೀನಿ ಅಂತಾನ. ಅವೆಲ್ಲ ಖರ್ಚು ಅವನೇ ನೋಡ್ಕೋತೀನಿ ಅಂತಾನ. ಆಯ್ತ್ರಿ ಬಾಬಣ್ಣ, ಆಯ್ತ್ರಿ ಬಾಬಣ್ಣ. ಹೇಮಾವೈನಿ, ಹುಡುಗರೆಲ್ಲ ಕಟ್ಟಿ ಕೂಡ್ಲಿಕ್ಕತ್ತಾವ. ಇವು ಕಟ್ಟಿ ಕೊಡ್ತಾನೆ, ಕೊಡಂಗಿಲ್ಲ ಅನ್ನಂಗಿಲ್ಲ. ಆದ್ರೆ ಇವು ಅಂಗಡಿ ಹಾಕ್ಯಾನ, ಬಿಸ್ನೆಸ್ ಮಾಡ್ತಾನ. ನಿಮ್ಮ ಹುಡುಗಿದು ಕಲ್ಯಾಣ ಆಗಲಿ ಅಂತೇಳಿ ಭಾಳ ಪ್ರಯತ್ನ ಮಾಡೀನಿ. ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ನೋಡ್ರಿ ಬಾಬಣ್ಣ. ನಮ್ಮ ಮನೆಯವ್ರಿಗಷ್ಟು ತಿಳುವಳಿಕೆ ಇಲ್ರಿ. ಭಾಳ ಧಾವ್ ಮಾಡ್ಕೋತಾರ್ರಿ. ನನ್ನ ಬದಲ ನಿಮ್ಮ ಯಜಮಾನ್ರಿಗೆ ಏನು ಹೇಳಿರಿ ಇಲ್ಲೋ? ಬಾಬಣ್ಣ, ನಿಮ್ದೇನು ಮುಟ್ಸೋದಲ್ಲ ಮುಟ್ಟಿಸ್ಬಿಡ್ತೀವ್ರಿ. ಹೇಮಾವೈನಿ, ನೀವು ಹೇಳಿದ್ಮೇಲೆ ಮುಗೀತು. ನಾ ಏನು ಕೇಳೋದು ಅವ್ರಿಗೆ? ಆಯ್ತು, ನೀವು ಕೊಡ್ತೀನಿ ನಾನು ಮುಗಿದೋಯ್ತು. ಏನದ ವಿಚಾರ? ನಮ್ಮ ಪಾಲಿಗೆ ದೇವ್ರಾಗ್ಬಿಟ್ಟಿರಿ ನೋಡ್ರಿ ಬಾಬಣ್ಣ. ಹೇಮಾವೈನಿ, ನೀವೇ ಹೋಮ್ ಮಿನಿಸ್ಟ್ರು. ನೀವು ಹೇಳಿದ್ಮೇಲೆ ಮುಗಿದು ಹೋಯ್ತು. ಕಾಲುಂಗುರದ್ದು, ಬಳಿದು, ಮಂಗಳಸೂತ್ರದ್ದು ನೀವು ಎಷ್ಟಂತ ಹೇಳಿರಲ್ಲ ಅಷ್ಟು ರೊಕ್ಕ ಕೊಟ್ಟು ಬಿಡ್ತೀವ್ರಿ. ಆಯ್ತು ಹೇಮಾವೈನಿ, ಆಯ್ತು ಆಯ್ತು. ಅಲ್ಲಿ ಇಲ್ಲೇ ಊರಿಗಂತ ಹೋಗ್ಬೇಡ್ರಿ. ನೀವ ನಿಂತು ಮದುವೆ ಮಾಡಿಸ್ಬೇಕ್ರಿ ಬಾಬಣ್ಣ.
ಆಯ್ತು ರೀ ಮಾವಯ್ಯನಿ, ಆಯ್ತು ರೀ ವೈನಿ, ಆಯ್ತು. ಎಲ್ಲದಕ್ಕೂ ಕಾರಣ ಶ್ರೀ ಕೃಷ್ಣ ಪರಮಾತ್ಮ. ಮುರಾರಿ ಹರೇ ಕೃಷ್ಣ ಶ್ರೀ ಪರಮಾತ್ಮ. ಬಾಬಣ್ಣ 100 ವರ್ಷ ಆರಾಮಿರ್ಲಿ. ಅರೇ ನೀನೇ ಜವಾಬ್ದಾರಿ. ಬ್ರೋಕರ್ ಬಾಬ್ಯಾ अंदर बार ಈ ಅಕ್ಕ ರಾಜರಾಣಿ ನನ್ನ ಕೈಯೊಳಗೆ ಹಿಡಿಮಣ್ಣು ನಿನ್ ಬಾಯೊಳಗೆ. ಈ ಅಕ್ಕ ರಾಜರಾಣಿ ನನ್ನ ಕೈಯೊಳಗೆ ಹಿಡಿಮಣ್ಣು ನಿನ್ ಬಾಯೊಳಗೆ. ಒಂದ್ ರಾಣಿ ಆಹಾ, 2 ರಾಣಿ ಆಹಾ, 3 ರಾಣಿ, ನಾನೇ ರಾಜಾ. ಬ್ರೋಕರ್ ಬಾಬಣ್ಣನ ಮಗ ಪಾಪ್ಯಾಗ ಫೋನ್ ಹಿಟ್ಟು ಫುಲ್ ರಿಂಗ್ ಆಗೋವರೆಗೂ ಫೋನ್ ತಗೊಳಂಗಲ್ಲ ಮಗ. ಅವನು ಸ್ಟೈಲಿಶ್ ಮಗ. ಕಾಕ ಯಾಕೆ ಫೋನ್ ಇಟ್ಟ ನೀವ? ನೋಡು. ಹಲೋ ಪಾಪ್ಯಾ, ಹಲೋ ಕಾಕ, ಎಲ್ಲಿದ್ಯಪ್ಪ? ವರ್ಕ್ ಫ್ರಮ್ ಹೋಮ್. ಪಾಪ್ಯಾ, ನೀ ಏನು ಸಾಫ್ಟ್ವೇರ್ ಇಂಜಿನಿಯರ್ ಏನು? SSLCನೇ ಪಾಸ್ ಆಗಿಲ್ಲ, ಒಬ್ಬನೇ ಯಾಕೆ ಸ್ಟಡಿ ಮಾಡ್ತಿ ಪಾಪ್ಯಾ? ಫೇಲ್ ಆದವರೆಲ್ಲ ಸೇರ್ರಿ ಒಂದ್ ರೂಮ್ನಾಗ ಕಂಬೈನ್ ಸ್ಟಡಿ ಮಾಡ್ರಿ. ವಿದ್ಯಾ ತಲಿಗ್ ಹತ್ತದ. ಜೋಡಿಯಾಗಿ ಕೂತು ಸ್ಟಡಿ ಮಾಡ್ರಿ. ಅವಂಗ್ ಮಾಡೋದು ಗೊತ್ತಾಗ್ಲಿಲ್ಲ ಅಂದ್ರೆ ನೀ ಹೇಳ್ಬೋದು, ನಿನಗ್ ಮಾಡೋದು ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಹೇಳ್ಬೋದು. ಬರೀ ನಾವು ಗಂಡ ಹುಡುಗರು ಕೂಡಿ ಎಲ್ಲ ಕಂಬೈನ್ ಸ್ಟಡಿ ಮಾಡಿದ್ರೆ ಹುಡುಗಿಯರೆಲ್ಲ ಡಿಗ್ರಿ ಹೋಗ್ಬಿಟ್ಟಾರ. ಅವರು ಹುಡುಗಿಯರು ಪಾಸ್ ಆಗಿ ಮುಂದ್ ಹೋದ್ರೇನು, ಹುಡುಗರು ಫೇಲ್ ಆಗಿ ಹಿಂದ್ ಉಳಿದ್ರೇನು, ಇಬ್ಬರಿಗೂ ವಯಸ್ಸಷ್ಟೇ. ಎಲ್ಲಿ ಕೇಳಿದ್ರು ಹುಡುಗಿಯರ ಫಾಸ್ಟ್ ಕಾಕ. ಎಜುಕೇಶನ್ದಾಗು ಅವ್ರ ಮುಂದ, ಲವ್ ಮಾಡೋದ್ರಾಗು ಅವ್ರ ಮುಂದ. ನಾವ ಹುಡುಗರು ಮಗುರ್ ಗತೆ ಹಿಂಗ್ ಕುಂತೀವಿ. ಪಾಪ್ಯ, ನೀ ಮಬ್ಬೇನು? ನೀನು ಎಷ್ಟು ಮಂದಿನ ಆಟ ಆಡಿಸ್ತಿ? ಒಬ್ಬರಿಗೆ 4 ಆಣೆ ಉಳಿಸ್ತಿ, ಒಬ್ಬರಿಗೆ 5 ಪೈಸೆ ಉಳಿಸ್ತಿ. ಈಗ ಒಂದ್ ವಿಷಯ ಹೇಳ್ಬೇಕು ನಿನಗ, ಮಾತಾಡ್ಬೇಕು. ಮನಿಗ್ ಬಾ. ಏನ್ ಕಾಕ ಅಂತ ಬ್ರೇಕಿಂಗ್ ನ್ಯೂಸು? ಬ್ರೇಕಿಂಗ್ ನ್ಯೂಸು, ಶಾಕಿಂಗ್ ನ್ಯೂಸು, ಗುಡ್ ನ್ಯೂಸು ಎಲ್ಲ ಒಟ್ಟಿಗೆ ಹೇಳ್ತೀನಿ. ಬಾರೋ ಪಾಪ್ಯ, ಬಾ 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 ಕಂದ ಬಾ. ಓಕೆ, ನೀ ಕರೀದ್ ಹೆಚ್ಚೋ, ನಾ ಬರುದ್ ಹೆಚ್ಚೋ. ನೀ ಕರೆದ್ರೆ ನಾ ಇಲ್ಲ ಅಂತೀನಿ, ನಾನು ಬರ್ತೀನಿ. ಬಾರೋ ರಣಧೀರ, ಬಾ ಎಂದರೆ ಬಂದನು ಬ್ರೋಕರ್ ಬಾಬ್ಯಾನ್ ಮಗ ಪಾಪ್ಯಾ. ಕಾಕ, ಬ್ರೇಕಿಂಗ್ ನ್ಯೂಸು, ಶಾಕಿಂಗ್ ನ್ಯೂಸು, ಗುಡ್ ನ್ಯೂಸು 3 ಒಂದೇ ಚಾನಲ್ದಾಗ ಹಾಕಿ ಗರ ಕರ ರುಬ್ಬೇನು ಏನ್ ಪೋಣಿಸ್ತಾನು ಯಾರಿಗ್ ಗೊತ್ತು. ಈ ಗುಲಾಬಿಯು ನಿನಗಾಗಿ, ಈ ಚೆಲ್ಲುವ ಪರಿಮಳ ನಿನಗಾಗಿ, ಈ ಹೂವಿನಂದ ಪ್ರೇಯಸಿ ನಿನಗಾಗಿ ಕೇಳೇ ಓರತಿ, ನಿನಗಾಗಿ ಕೇಳೇ ಓರತಿ. ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ, ನಲಿವ ಗುಲಾಬಿ ಹೂವೆ. ಪಾಪ್ಯ, ಏನ್ರಿ ಕಾಕ? ಏನು ಬಂದ ಹಾಡಿನ ಬಡ್ಡಿ ಕಟ್ಟಿದ್ಲು, ಬಹಳ ಖುಷಿ ಕಾಕ, ಆಯ್ತು. ನಿಮ್ ಗುಲಾಬಿ, ನಿಮ್ ಸಂತಿಗಿ, ನಿಮ್ ಶಾವಂತಿಗಿ ನಿಮ್ ಕೈಯಾಗೆ ಇರ್ಲಿ, ನಮ್ಗ್ ಬೇಡ ಬೇಡ. ಎಲ್ಲೋ ಕಾಣೋ ತಗೋರಿ. ಹೌದು ಕಾಕ, ಯಾವಾಗ್ಲೂ ಕೈಗೆ ಮಲ್ಗಿ ಹೂವ, ಅಬುಲಿ ಹೂವ ಇವನ್ ಕಟ್ಟಿ ಮೂಸ್ ವಾಸನೆ ನೋಡ್ತಿದ್ವಿ. ಇವತ್ತೇನು ಗುಲಾಬಿ ಹೂ ಹಿಡಿದ್ರಲ್ಲ, ಹೂವಿನ ರಾಜ ಆಗ್ಬಿಟ್ಟಿರ್ಲ. ಹೂವಿನ ರಾಜ ನಾನಲ್ ಪಾಪ್ಯ, ಹೂಗಳ ರಾಜ ಗುಲಾಬಿ ಹೂ. ಹೂವ ರೋಜಾ ಹೂವ, ಹೂವ ನನ್ನ ಜೀವ, ಹೂವ ಮಲ್ಲಿಗೆ ಹೂವ, ಹೂವ ನನ್ನ ಜೀವ. ಈ ಗುಲಾಬಿ ಹೂವಿನ ಮಹತ್ವ ಎಲ್ಲರಿಗೂ ಗೊತ್ತಿಲ್ಲ ಪಾಪ್ಯ. ಹೌದ್ರಿ ಕಾಕ, ನೀವ್ ಯಾರಿಗೂ ಫೋನೇ ಮಾಡಂಗಿಲ್ಲ. ನಿಮ್ ಫೋನ್ ಎತ್ತಲಿಲ್ಲ ಅಂದ್ರ ಅವ್ರ ನಂಬರ್ ಡಿಲೀಟ್ ಮಾಡ್ತೀರಿ. ಅಂತಾದ್ರಾಗ ನನಗ್ ಫೋನ್ ಮಾಡಿ ಯಾಕೆ ಕರ್ಸಿದ್ರಿ? ಏನ್ ಕಾರಣ? ಪಾಪ್ಯ, ನೀನು ಮಿಡಲ್ ಕ್ಲಾಸ್ ಬ್ರೋಕರ್ ಬಾಬ್ಯಾನ ಮಗ ಆದ್ರೂ ಬಹಳ ಹೈಫೈ ಇದ್ದಿ ನೀನು. ಪಾಪ್ಯ, ನೀನ್ ಬಹಳ ಸ್ಟೈಲಿಶ್ ಇದ್ದಿಲಿ. ಸುಂದರ. ಪಾಪ್ಯ, ನಿನಗೊಂದು ಹುಡುಗಿನ ನೋಡೀನಿ. ಆಕಿ ಬಹಳ ಮಾಡರ್ನ್ ಇದ್ದಾಳ, ಬಹಳ ಫ್ಯಾಷನೇಬಲ್ ಇದ್ದಾಳ, ಬಹಳ ಸ್ಟೈಲಿಶ್ ಇದ್ದಾಳ ಆಕಿ. ನಮ್ಮಪ್ಪನೇ ಮ್ಯಾರೇಜ್ ಬ್ರೋಕರು. ಕಂಡವ್ರಿಗೆ ಮದ್ವಿ ಮಾಡಿಸ್ತಾನ, ಕಂಡವ್ರಿಗೆ ಡೈವರ್ಸ್ ಕೊಡಿಸ್ತಾನ. ಅವನ ನನಗೊಂದ್ ಹೆಣ್ಣು ನೋಡುವಲ್ಲ.
ನೀವು ನನ್ನ ಮದ್ವಿ ಮಾಡಿಸಿ ಮ್ಯಾರೇಜ್ ಬ್ರೋಕರ್ ರಜಾ ಆಗೋರಿದ್ದೀರೇನ? ಪಾಪ್ಯ ಆಕಿ ನಮ್ಮ ಫ್ರೆಂಡನ ಮಗಳು ಭಾರಿ ಹೈಪ ಇದ್ದಾಳ. ನಿನಗ ಆಕಿನ ಗಂಟ್ ಹಾಕ್ತೀನಿ. ಪಾಪ್ಯ ಆಕಿ ಸ್ವಚ್ಛವಾಗಿ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾಳೆ, ಇಂಗ್ಲಿಷ್ ಮಾತಾಡ್ತಾಳೆ, ಜಪನೀಸು, ಫ್ರೆಂಚು, ರಷ್ಯನ್ನು, ಇಟಾಲಿಯನ್ನು ಇಷ್ಟು ಭಾಷೆಗಳನ್ನ ಮಾತಾಡ್ತಾಳೆ, ಓದ್ತಾಳೆ, ಬರೀತಾಳೆ. ಕಾಕ, ಈ ಗುಲಾಬಿ ಹೂ ಎಲ್ಲಿ ಸಿಕ್ತು? ಎಲ್ಲಿದ್ದಾಳ ಈ ಮಾಡರ್ನ್ ರಾಣಿ? ಈ ಮಾಡರ್ನ್ ರಾಣಿ ಜಪಾನ್ದಾಗಿದ್ದಾಳ. ಏಯ್, ಜಂಪಿಂಗ್ ಜಪಾಂಗ್, ಜಂಪಿಂಗ್ ಜಪಾಂಗ್, ಜಂಪಿಂಗ್ ಜಪಾಂಗ್. ಸಮಾಧಾನ ಸಮಾಧಾನ. ಅಲ್ಲ ಕಾಕ, ಈ ತಳಿ ಹಾಕುದು, ಆಮೇಲೆ ರಂಗೋಲಿ, ಮನಿಗಿನಿ ಎಲ್ಲ ನೋಡುದು ಬರ್ತದಿಲ್ಲ ಆಕಿಗೆ? ಮನಿ ನೋಡೋದೇನೋ ಪಾಪ್ಯ, ಆಕಿ ನಿನ್ನೆ ನೋಡ್ತಾಳ. ಕಾಕ, ಆಕಿ ಗುಲಾಬಿ ಹೂ ಆದ್ರ ನಾ ಮುಳ್ಳಿದಂಗ. ಮುಳ್ಳು ಚೋಡಿ ಬ್ರಹ್ಮ ಹಾಕಿದ ಗಂಟನು. ಬ್ರಹ್ಮ ಗಂಟು. ಹುಡುಗಿ ಎಷ್ಟು ಶಾಣೆ ಇದ್ದಾಳ, ಆಕಿ ಏನು ಬರ್ತದ, ಏನೇನು ಮಾಡ್ತಾಳ ಹೇಳ್ತೀನಿ ಕೇಳ ಪಾಪ್ಯ. ಕಾಕ, ಅದ ವೆರಿ ವೆರಿ ಇಂಪಾರ್ಟೆಂಟ್. ಮೊದಲ ಅದನ್ನ ಉದುರಿಸ್ರಿ. ಪಾಪ್ಯ ಆಕಿ ವಾಟ್ಸ್ಆಪ್ ಒಳಗ ರಂಗೋಲಿ ಹಾಕ್ತಾಳ, ಸ್ಟೇಟಸ್ ಒಳಗ ರಂಗೋಲಿ ಹಾಕ್ತಾಳ, ಕಲರ್ ಕಲರ್ ಹಾಕ್ತಾಳ. ಮತ್ತ ಚುಕ್ಕಿ ಮೇಲೆ ಚುಕ್ಕಿ, ಚುಕ್ಕಿ ಬಾಜುಕ್ ಮತ್ತೊಂದ್ ಚುಕ್ಕಿ ಇಟ್ ರಂಗೋಲಿ ಹಾಕಂಗಿಲ್ಲಕ್ಕಿ. ಗೆರಿ ಮೇಲೆ ಒಂದ್ ಗೆರಿ, ಗೆರಿ ಕೆಳಗೊಂದ್ ಗೆರಿ, ಗೆರಿ ಮೇಲೆ ಗೆರಿ, ಹಿಂಗ ಗೆರಿ ಗೆರಿ ರಂಗೋಲಿ ಹಾಕ್ತಾಳ ನಿಕ್ಕಿ. ಇನ್ಸ್ಟಾಗ್ರಾಮ್ನೊಳಗ ಹಾಡ್ತಾಳ, ಫೇಸ್ಬುಕ್ನೊಳಗ ಡಾನ್ಸ್ ಮಾಡ್ತಾಳ, ಗುಡಿ ಗುಂಡಾರದೊಳಗ, ಕೋಣ್ಯಾಗ, ಮನ್ಯಾಗ ಏನಾರ ಫಂಕ್ಷನ್ ಇದ್ದು ಅಂದ್ರ ಹಾಡ್ಲಿಕ್ ಬರಂಗಿಲ್ಲ ನಿಕ್ಕಿಗೆ. ಪಾಪ್ಯ ಆಕಿ ಹೆಲಿಕಾಪ್ಟರ್ ಹಾರಿಸ್ತಾಳ, ಪಡ್ಡಿ ಡಿಡ್ಡಿ ಪಡ್ಡಿ ಡಿಡ್ಡಿ ಪಡ್ಡಿ ಡಿಡ್ಡಿ ಓಡ್ತದ. ಆಮೇಲೆ ಮನಿ ಮೇಲೆ ಹೆಲಿಪ್ಯಾಡ್ ಮಾಡ್ಯಾರ, ಅಲ್ಲೇ ಲ್ಯಾಂಡ್ ಮಾಡ್ತಾಳ ಹೆಲಿಕಾಪ್ಟರ್ನ. ಮತ್ತೆ ಮನಿ ಮುಂದ ಸ್ವಿಮ್ಮಿಂಗ್ ಪೂಲ್ ಅದ, ಅಲ್ಲೇ ಸ್ನಾನ ಮಾಡಬಹುದು. ಹಂಗಂದ್ರೆ ನಾವ್ ಯಾವಾಗ್ಲೂ ಗಾಳ್ಯಾಗ ಹರಡುದು, ಭೂಮಿ ಮೇಲೆ ಬರಂಗೇ ಇಲ್ಲ. ಪಾಪ್ಯ ಹುಡುಗಿನ ನೋಡಿದ್ರ ಕಣ್ಣು ಕುಕ್ಕಬೇಕು, ಚಿತ್ರದಾಗಿನ ಗೊಂಬಿದ್ದಂಗಿದ್ದಾಳ, ತೀಡ್ ಮಾಡ್ದಂಗಿದ್ದಾಳು. ಕಾಕ, ಆಕಿಗೆ ಟಿಫಿನ್ ಅಡಿಗೆ ಮಾಡ್ಲಿಕ್ ಬರ್ತದ ಇಲ್ಲೋ? ಕಾಕ, ಮುಂಜಾನೆ ಎದ್ದ ಕೂಡಲೇ ಟೀ, ಲೆಮನ್ ಟೀ, ಕಾಫಿ, ಫಿಲ್ಟರ್ ಕಾಫಿ ಇಂಥವೆಲ್ಲ ಮಾಡ್ಕೊಡ್ತಾಳ ಇಲ್ಲೋ? ಪಾಪ್ಯ ಮುಂಜಾನೆ ಎದ್ದು ಕೂಡಲೇ ಸ್ವಲ್ಪ ಆಮ್ರ ತಗೊಳ್ಳೋದು. 30, 60, 90 ಎಷ್ಟು ನೀರು ಅಷ್ಟೇ. ಮುಂಜಾನೆ ಸೂಪ್ಗೆ ಒಂದ್ ಸ್ವಲ್ಪ ಪೆಪ್ಪರ್ ಸುರಿದು ಸ್ವಲ್ಪ ಸಾಲ್ಟ್ ಸಿಂಪಡಿಸೋದು. ಹಾ ಏನ್ ಟೇಸ್ಟ್. ಪಾಪ್ಯ ಮುಂಜಾನೆ ಟಿಫನ್ಗೆ ಬ್ರೆಡ್, ಜಾಮು ಮತ್ತು ನೂಡಲ್ಸ್ ಮಾಡ್ತಾಳ. ಕಾಕ, ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ತಾಳ? ಮಧ್ಯಾಹ್ನ ಊಟಕ್ಕ ಫ್ರೈಡ್ ರೈಸ್ ಮಾಡ್ತಾಳ, ಗೋಬಿ ಮಂಚೂರಿ ಮಾಡ್ತಾಳ. ಆ ಗೋಬಿ ಮಂಚೂರಿ ತಿನ್ಲಿಕ್ಕೆ ಮ್ಯಾಲೊಂದು 4 ಮುಳ್ಳಿನ ಚಮಚೆ ಇಟ್ಟಿರ್ತಾಳ. ಪಚಿಕ 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 ತಿನ್ನೋದು. ರಾತ್ರಿ ಊಟಕ್ಕ ಬಿಜಿನಿ ಮಾಡೋಣ ಕಾಕ? ರಾತ್ರಿ ಊಟಕ್ಕ ಪಿಜ್ಜಾ, ಬರ್ಗರ್. ಪಿಜ್ಜಾ ಪೈ 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 ಅಂತ ಜಗ್ಗೋದು, ಬರ್ಗರು ನೆಕ್ಕೋದು. ಕಾಕ, ಆಕಿಗೆ ಇಡ್ಲಿ, ದೋಸೆ, ವಡಾ ಇವು ಮಾಡ್ಲಿಕ್ ಬರಂಗಿಲ್ಲೇನು? ಸಿಹಿ ಪೊಂಗಲು, ಖಾರ ಪೊಂಗಲು, ಬಿಸಿಬೇಳೆ ಬಾತು, ಪುಳಿಯೋಗರೆ ಇವು ಮಾಡ್ಲಿಕ್ ಬರಂಗಿಲ್ಲ? ಉಪ್ಪಿಟ, ಶಿರಾ, ತೊಯ್ಸಿದ ಅವಲಕ್ಕಿ, ಚುನ್ಮುರಿ ಚೂಡ, ಚುನ್ಮುರಿ ಸೂಸ್ಲಾ ಇವು ಮಾಡ್ಲಿಕ್ ಬರಂಗಿಲ್ಲ? ಗಟ್ ಚಟ್ನಿ, ಅಳ್ಳಕ್ ಚಟ್ನಿ, ಸಾಂಬಾರ, ಕೂರ್ಮಾ, ಮೊಸರು ಬಜ್ಜಿ ಇವೆಲ್ಲ ತಗೊಂಡು ಏನ್ ಮಾಡವ ನೀನು? ನೀನ್ ಇಲ್ಲಿರ್ತೇನೋ ಪಾಪ್ಯ? ಕಾಕ, ಹಂಗಂದ್ರ ನಾ ಎಲ್ಲಿರ್ಬೇಕು? ನೀನು ಇನ್ ಮೇಲೆ ಜಪಾನ್ದಾಗ ಸೆಟ್ಲ್ ಆಗ್ತೇವ ಪಾಪ್ಯ. ಯಾಕಂದ್ರ ಇಷ್ಟು ದಿವಸ ನೀನು ಬ್ರೋಕರ್ ಬಾಬ್ಯಾನ ಮಗ ಪಾಪೆ ಆಗಿದ್ದಿ, ಇನ್ ಮ್ಯಾಲ ಜಪಾನ್ ಪಾಪ್ಯ. ಜಂಪಿಂಗ್ ಜಪಾಂಗ್, ಜಂಪಿಂಗ್ ಜಪಾಂಗ್, ಜಂಪಿಂಗ್ ಜಪಾಂಗ್, ಅಮಾನ ಸೇಲಾದೆ, ಜಪಾನಿನ ಪಾಲಾದೆ. ಕಾಕ, ಬಾಬಾ ಶಿವ್ ಟಾಟಾ. ಹುಡುಗ ಬಿಸಿ ಹಾಕ್ತ ಚೂರು ಮೇಲೆ ಫ್ಲೈಟ್ ಅಲ್ಲಿ ಹಾರಾಡ್ತಾನ. ಇರ್ಲಿ, ಈ ಗುಲಾಬಿ ತೋರಿಸಿದ್ರೆ ಹಿಂಗ್ ಮಾಡ್ಯಾನ, ಇನ್ನು ಚೆಂಡು ತೋರಿಸಿದ್ರೆ ಗತಿ ಏನಂತ. ನಲಿಬಾ
ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಿಂತೆ ಛಲವೇ ನಿನ್ನಲ್ಲಿ ಒಲವೇ ಚೆಲವು ಒಲವು